सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। काषाय वस्त्रं करदण्डधारिणं कमण्डलुं पद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये। श्रीदत्तराजं शरणं प्रपद्ये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। नमो नमः सद्गुरुपादुकाभ्याम्। भाष्यं यद्यपि पूर्णमेव बहुभिः व्याख्यातपूर्वं बुधैः अस्मिंस्तेऽपि तथापि मोहमगमन् यद्वादिवैमत्यतः अध्यासैकनिरूपणेन निखिलम् भाष्यार्थमातन्वती स्वात्मानन्दविधायिनी च सुगमात् व्याख्यानकेशाम्बुधे। नमो नमः श्री श्री सच्चिदानन्देन्द्र सरस्वती सद्गुरुपादुकाभ्याम्। ॐ शान्ति ಶಾಂತಿ ಶಾಂತಿ. ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತಹ ಭಾಗ ಅಧ್ಯಾಸ ಭಾಷ್ಯ. ಅಧ್ಯಾಸ ಭಾಷ್ಯಕ್ಕೆ ಸುಂದರವಾದಂತಹ ಸಂಸ್ಕೃತ ವ್ಯಾಖ್ಯ ಸುಗಮ. ಸುಗಮ ವ್ಯಾಖ್ಯಾನವನ್ನ ಬರೆದಿರುವಂಥವರು ಕನ್ನಡ ಶಂಕರರು, ಅಪರ ಶಂಕರರು, ನಮ್ಮ ನಿಮ್ಮೆಲ್ಲ ಕಣ್ಣು ಮುಂದೆ ವಿರಾಜಮಾನರಾಗಿದ್ದ 20ನೇ ಶತಮಾನದ ಶಂಕರಾಚಾರ್ಯರು ಆಗಿರುವ ನನ್ನ ನಿಮ್ಮೆಲ್ಲರ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಈ ಸುಗಮ ವ್ಯಾಖ್ಯಾನವನ್ನ ಬರೆಯುವುದಕ್ಕಿಂತ ಮುಂಚೆ ಸುಗಮ ಗ್ರಂಥದಲ್ಲಿ ಕನ್ನಡದ ಪುಸ್ತಕ 69ನೇ ಪುಟದಲ್ಲಿ ಪ್ಯಾರ ಶುರು ಮಾಡ್ತಾ ಇದ್ದೀನಿ. ಅಪಿಚ ಶುಕ್ತಿಕಾಹಿ ರಜತವತ್ ಅವಭಾಸತೆ ಇತಿ ವಿದಿತ ಶುಕ್ತಿಕಾ ತತ್ವಸ್ಯ ವಿಗಲಿತ ರಜತ ಭ್ರಾಂತೆ ಅನುಭವೋಯಮಿತ್ಯುಕ್ತಂ. ಇದು ಜನ ಇದೆ. ಶುಕ್ತಿಕಾಹಿ ಕಪ್ಪೆ ಚಿಪ್ಪೆ ಅಲ್ಲವೇ, ರಜತವತ್ ಬೆಳ್ಳಿಯಂತೆ ಅವಭಾಸತೆ ತೋರ್ತಾ ಇದೆ. ಇದನ್ ಮಾತು. ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರ್ತಾ ಇದೆ ಅಂತ ಒಂದು ಲೋಕಾನುಭವ. ಇದು ಯಾರ ಮಾತು? ಈಗ ಹೇಳುತ್ತಿರುವವನು ಯಾರು? ಕಪ್ಪೆ ಚಿಪ್ಪನ್ ಬೆಳ್ಳಿ ಅಂತ ತಿಳಿದುಕೊಂಡಿರುವವನ, ಅಥವಾ ಇದು ನಿಜವಾಗಿ ಕಪ್ಪೆ ಚಿಪ್ಪು ಬೆಳ್ಳಿ ಇಲ್ಲ ಎಂದು ತಿಳಿದುಕೊಂಡಿರುವವನ ಅನುಭವನ ಪ್ರಶ್ನೆ ಹಾಕೋತಾ ಇದ್ದಾರೆ. ನಾವೇನ್ ತಿಳ್ಕೊಂಡ್ಬಿಡ್ತೇವೆ? ಕಪ್ಪೆ ಚಿಪ್ಪೆ ಬೆಳ್ಳಿಯ ತೋರ್ತಾ ಇದೆ ಅಂತ ಭ್ರಾಂತ ಮನುಷ್ಯ ತಿಳ್ಕೊಂಡಿದ್ದಾನೆ ಅಂತೇವೆ. ಅಲ್ಲ. ಶುಕ್ತಿಕಾಹಿ ರಜತವತ್ತು ಅವಭಾಸತೆ ಇತಿ ಅನುಭವ ಇತಿ ವಚಃ ಕಸ್ಯ. ಯಾರು ಮಾತಿದು ಅಂತ ಹೇಳಿದ್ರೆ ವಿದಿತ ಶುಕ್ತಿಕಾ ತತ್ವಸ್ಯ. ಶುಕ್ತಿಕಾಯಾಃ ತತ್ವಂ ಶುಕ್ತಿಕಾ ತತ್ವಂ ವಿದಿತಂ ಶುಕ್ತಿಕಾ ತತ್ವಂ ಯಸ್ಯ. ಇದು ನಿಜವಾಗಿ ಕಪ್ಪೆ ಚಿಪ್ಪು ಎನ್ನುವುದನ್ನ ತಿಳಿದುಕೊಂಡಿರುವವನ ಮಾತಿದು. ಯಾವುದು? ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿದೆ ಎನ್ನುವಂತ ಮಾತು. ಅವನಿಗೆ ಗೊತ್ತು
ಏನಂತ, ಇದು ಕಪ್ಪೆ ಚಿಪ್ಪು ಅಂತ. ವಿಗಲಿತ ರಜತ ಭ್ರಾಂತೆ, ರಜತಸ್ಯ ಭ್ರಾಂತಿ ರಜತ ಭ್ರಾಂತಿ, ವಿಗಲಿತ ರಜತ ಭ್ರಾಂತಿ ಯಸ್ಯ, ಯಾವನಿಗೆ ಇದು ರಜತ ಎನ್ನುವಂಥ ಭ್ರಮೆ ಹೋಗಿಬಿಟ್ಟಿದೆಯೋ, ವಿಗಲಿತ ನಾಶವಾಗಿ ಬಿಟ್ಟಿದೆಯೋ ಅಂಥವನ ಮಾತು. ಬಹಳ ಚೆನ್ನಾಗಿ ನೋಡಿದ್ರು. ಕಪ್ಪೆ ಚಿಪ್ಪೆ ಕಂಡ್ರಿ ಬೆಳ್ಳಿಯಾಗಿ ತೋರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅವನಿಗೆ ಗೊತ್ತು ಇದು ಕಪ್ಪೆ ಚಿಪ್ಪು, ಇದು ಮುಂಚೆ ಬೆಳ್ಳಿಯ ನಾನು ಅನ್ಕೊಂಡ್ಬಿಟ್ಟಿದ್ದೆ, ಇವಾಗ ನನ್ಗೆ ಗೊತ್ತಾಯ್ತು ಬೆಳ್ಳಿ ಅಲ್ಲ ಅಂತ. ಇದು ಕಪ್ಪೆ ಚಿಪ್ಪು ಬೆಳ್ಳಿ ಅಲ್ಲ ಎಂದು ತಿಳಿದಿರುವವನ ಅನುಭವದ ಮಾತು ಕಪ್ಪೆ ಚಿಪ್ಪೆ ಬೆಳ್ಳಿಯ ತೋರ್ತಾ ಇದೆ ಎನ್ನುವಂತ. ನೋಡಿ ಅನ್ವಯ ಹೇಳ್ತೀನಿ. ಶುದ್ಧಿಗಾಗಿ ರಜತವತ್ ಅವಭಾಸತೆ ಇತ್ಯನುಭವ ವಿದಿತ ಶುದ್ಧಿಕಾ ತತ್ವಸ್ಯ ವಿಗಲಿತ ರಜತ ಭ್ರಾಂತೆ ಮನುಷ್ಯಸ್ಯ ಇತ್ಯುಕ್ತಂ. ಅರ್ಥ ಇದೆ. ತಚ್ಚ ಸ್ಮರ್ತುಮರ್ಹಸಿ, ಅಪ್ಪ ಪೂರ್ವ ಪಕ್ಷಿಯೇ ಅದನ್ನ ನೀನು ಸ್ಮರ್ತುಮರ್ಹಸಿ, ಪ್ಲೀಸ್ ರಿಮೆಂಬರ್ ಇಟ್, ಅದನ್ನ ಜ್ಞಾಪಕ ಇಟ್ಕೋ, ಅದನ್ನ ಮರಿಬೇಡ. ಅವಶ್ಯಂಚ ತ್ವಯಾಪಿ ಏವಮೇವ ಅಭ್ಯುಪಗಂತವ್ಯಂ, ನೀನು ಕೂಡ ಇದನ್ನ ಹೀಗೆಯೇ ಒಪ್ಪಿಕೊಳ್ಳಬೇಕು. ನಿನ್ನಿಂದಲೂ ಈ ನಮ್ಮ ಮಾತು ಹೀಗೆ ಒಪ್ಪಿಕೊಳ್ಳಲ್ಪಡಬೇಕು. ಏನಂತ, ಶುದ್ಧಿಕಾಹ್ಯ ರಜತವದ ಅವಭಾಸತೆ ಎನ್ನುವ ಅನುಭವ ಎನ್ನುವ ಮಾತು ಭ್ರಾಂತನಿಗೆ ಅಲ್ಲ. ರಾಮರಾಮ ಮತ್ಯಾಗೆ ಭ್ರಾಂತಿಯನ್ನ ಕಳೆದುಕೊಂಡು ಇಲ್ಲಿ ರಜತವಿಲ್ಲ ಎಂದು ತಿಳಿದುಕೊಂಡು ಇರುವುದು ಕೇವಲ ಶುದ್ಧಿಗೆಯೇ ಎಂದು ತಿಳಿದುಕೊಂಡಿರುವವನಿಗೆ ಶುದ್ಧಿಗೆಯೇ ಬೆಳ್ಳಿಯಂತೆ ತೋರುತ್ತಿದೆ ಎನ್ನುವ ಅನುಭವ ಉಂಟಾಗುತ್ತಿದೆ ಎನ್ನುವುದನ್ನ ಅವಶ್ಯವಾಗಿ ನೀನು ಒಪ್ಕೊಳ್ಳೇಬೇಕು. ಎಷ್ಟು ಚೆನ್ನಾಗಿದೆ. ಭ್ರಾಂತ ಪುರುಷಸ್ಯ ಹಿ ನಾನುಭವ ಸ್ಯಾತ್ ಶುದ್ಧಿಗಾಹೀತಿ. ಭ್ರಾಂತ ಪುರುಷನಿಗೆ ಕಪ್ಪೆ ಬೆಳ್ಳಿ ಕಳ್ತಾ ಇದ್ದಾನೆ ಮಠ ಮಧ್ಯಾಹ್ನ, ಅವನಿಗೆ ಹೆಸರು ಭ್ರಾಂತ ಪುರುಷ. ಅವನಿಗೆ ಹೀಗೆ ಅನುಭವವಾಗುವುದಿಲ್ಲ. ಎಂತ, ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿದೆ ಅಂತ ಅನುಭವ ಆಗತ್ತಾ? ನಿಮ್ಮ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವೇ? ಇಲ್ಲ. ಇಬ್ಬರಿದ್ದಾರೆ. ಒಬ್ಬನು ಇದು ಕಪ್ಪೆ ಚಿಪ್ಪು ಬೆಳ್ಳಿ ಎಲ್ಲ ಎಂದು ತಿಳಿದುಕೊಂಡಿರುವಂತಹ ವಿವೇಕಿ, ಅವನ ಅನುಭವ ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿದೆ. ಮತ್ತೊಬ್ಬನು ಭ್ರಾಂತ ವಿವೇಕಿ ಎಲ್ಲ, ಅವನು ಹೇಳ್ತಾನೆ ಬೆಳ್ಳಿ ಕಪ್ಪೆ ಚಿಪ್ಪಿಲ್ಲ. ಅವನಿಗೆ ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ತೋರುತ್ತಿದೆ ಎನ್ನುವಾಗ ಬುದ್ಧಿವಂತ ಅವನು. ನೋಡ್ರಿ, ಕಪ್ಪೆ ಚಿಪ್ಪು ಗೊತ್ತಿದೆ ಅವನಿಗೆ, ಬೆಳ್ಳಿಯಂತೆ ಇಲ್ಲ ಅಂತ ಗೊತ್ತಿದೆ. ಅವಭಾಸತೆ ಭ್ರಾಂತ ಪುರುಷಸ್ಯ ಹಿ ಭ್ರಾಂತಶ್ಚ ಅಸೌ ಪುರುಷಶ್ಚ. ಭ್ರಾಂತ ಪುರುಷ ಭ್ರಾಂತನಾಗಿರುವಂತಹ ಮನುಷ್ಯನಿಗೆ ಅಲ್ಲಿ ಶುದ್ಧಿಕ ಎನ್ನುವಂತಹ ಅನುಭವವಿಲ್ಲವೇ ಇಲ್ಲ. ನೋಡಿ, ರಜ್ಜುರೇವ ಸರ್ಪವತೆ ಅವಭಾಸತೆ ಅಂತನು. ಯಾರು ಮಾತಿದು? ಭ್ರಾಂತನ ಮಾತ, ವಿವೇಕಿಯ ಮಾತ. ಅರ್ಥ ಆಗ್ತಾ ಇದೆ ಅಲ್ವಾ? ಹಗ್ಗವೇ ಹಾವಾಗಿ ತೋರುತ್ತಿದೆ. ಹೇಳ್ಬೇಕಾದ್ರೆ ಅವ್ನ ಹಗ್ಗ ಅಂತ ಗೊತ್ತು, ಹಾವಿಲ್ಲ ಅಂತ ಗೊತ್ತು. ಬುದ್ಧಿವಂತ ಬುದ್ಧಿವಂತನಾದ ವಿವೇಕಿಗೆ ಮಾತ್ರವೇ ಹಗ್ಗವೇ ಹಾವಾಗಿ ತೋರುತ್ತಿದೆ ಎನ್ನುವಂತ ಅನುಭವ. ಯಾವಾತನೋ ಹಾವನ್ನು ಕಾಣ್ತಾ ಇದ್ದಾನೋ ಅವನು ಇಲ್ಲಿ ಹಾವು ಅಂತಾನೆ. ಹಗ್ಗವೇ ಹಾವಾಗಿ ತೋರುತ್ತಿದೆ ಅಂತ ಹೇಳುತ್ತಿಲ್ಲ. ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಭ್ರಾಂತ ಪುರುಷನಿಗೆ ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರುತ್ತಿದೆ ಎನ್ನುವಂತ ಅನುಭವವಿಲ್ಲ. ತಸ್ಯ ಅವನಿಗೆ ಶುದ್ಧಿಕಾ ಪ್ರತೀತಿರೇವ ಅಭಾವ.
ಆ ಭ್ರಾಂತ ಮನುಷ್ಯನಿಗೆ ಇದು ಶುದ್ಧಿಕೆ ಎನ್ನುವಂತ ಜ್ಞಾನವೇ ಇಲ್ಲ. ಬೆಳ್ಳಿ ಅಷ್ಟೇ, ಬೆಳ್ಳಿ ಇದೆ, ಶುದ್ಧಿಕೆಯೇ ಬೆಳ್ಳಿಯಾಗಿ ತೋರ್ತಾ ಇದೆ ಅಂತ ಹೇಳ್ತಾನ ಅವನು? ಇಲ್ಲ. ಹಗ್ಗವೇ ಹಾವಾಗಿ ತೋರುತ್ತಿದೆ ಅಂತ ಹೇಳ್ತಾನ? ಇಲ್ಲ. ಭ್ರಾಂತಿ ಕಾಲದಲ್ಲಿ ಅವನಿಗೆ ರಜ್ಜುವಿನ ಜ್ಞಾನವಿಲ್ಲ, ಎರಡು ಪದಾರ್ಥಗಳಿಲ್ಲ, ಹಾವು ಹಾವು ಹಾವು. ಶುದ್ಧಿಕಾ ಪ್ರತೀತಿಯೇ ಇಲ್ಲದಿರುವುದರಿಂದ ಎಷ್ಟು ಚೆನ್ನಾಗಿ ಕ್ಲಾರಿಟಿ ನೋಡಿ ಸ್ವಾಮಿ. ಭ್ರಾಂತನಿಗೆ ಆ ಭ್ರಾಂತಿ ಕಾಲದಲ್ಲಿ ಶುದ್ಧಿಕೆಯೇ ಬೆಳ್ಳಿಯಾಗಿ ತೋರುತ್ತಿದೆ ಅಂತ ಅನುಭವ ಇಲ್ಲ. ಯಾಕೆ? ಅಲ್ಲಿ ಶುದ್ಧಿಕ ಇದೆ ಎನ್ನುವಂತ ಕಲ್ಪನೆಯೇ ಇಲ್ಲ. ನವ ರಜತವತು ಇತಿ, ಅಥವಾ ಬೆಳ್ಳಿಯಂತೆ ಬೆಳ್ಳಿಯಂತೆ ಅಂತಿದೆ. ಅಂತೆ ಅಂದ್ರೇನು ನೋಡಿ, ಈ ಹುಡುಗ ನಮ್ಮ ಮಗನ್ ತರಹ ಕಾಣ್ತಾ ಇದ್ದಾನೆ ಅಂದ್ರೆ ನಮ್ಮ ಮಗನಲ್ಲ ಅಂತ ನನಗೆ ಗೊತ್ತು. ಈ ಪುಸ್ತಕ ನೋಡಿದ್ರೆ ಹೊರಗಡೆಯಿಂದ ಇದು ಕೂಡ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಂತೆ ಕಾಣ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನನಗೆ ಗೊತ್ತಿದೆ ಅಂತ. ರಜತ ವಧು ಬೆಳ್ಳಿಯಂತೆ ಅಂತ ಅವನ ಅನುಭವ ಇಲ್ಲ. ಬೆಳ್ಳಿ ಬೆಳ್ಳಿಯಂತೆ ಅಂತ ಹೇಳಿದ್ರೆ ಬುದ್ಧಾಂತ, ಕಪ್ಪೆ ಚಿಪ್ಪೆ ಅಂತ ಹೇಳಿದ್ರು ಬುದ್ಧಾಂತ. ಇವನಿಗೆ ಕಪ್ಪೆ ಚಿಪ್ಪೆ ಅಂತಿಲ್ಲ, ಬೆಳ್ಳಿಯಂತೆ ಅಂತಿಲ್ಲ, ಬೆಳ್ಳಿ, ಅದು ಬೆಳ್ಳಿ ಇದೆ ಅಂತ. ರಜತಮೇವ ಭಾಸತೆ ಇತಿ ಖಲು ತಸ್ಯ ಭ್ರಾಂತಿ, ತಸ್ಯ ಅವನಿಗೆ, ಕಸ್ಯ ಭ್ರಾಂತಸ್ಯ ರಜತಮೇವ ಭಾಸತೆ. ರಜತಮಿವ ಅಲ್ಲ, ರಜತವತು ಅಲ್ಲ, ಬೆಳ್ಳಿಯೇ ತೋರ್ತ, ಬೆಳ್ಳಿ ಇದೆ ಅಂತ. ಬೆಳ್ಳಿಯೇ ಇದೆ ಎಂದಲ್ಲವೇ ಅವನಿಗೆ ಭ್ರಾಂತಿ ಜ್ಞಾನ ಉಂಟು. ತಥಾಚ ವಿಗಲಿತ ರಜತ ಭ್ರಾಂತೇರಪಿ ರಜತ ಪ್ರತೀತಿ ಕದಾಚಿತ್ ಅನುವರ್ತತೆ ಏವ ದೂರಾದಿ ದೋಷಾತ್. ವಿಗಲಿತ ರಜತ ಭ್ರಾಂತೆ ರಜತಮಿತಿ ಭ್ರಾಂತಿ ರಜತ ಭ್ರಾಂತಿ ವಿಗಲಿತ ರಜತ ಭ್ರಾಂತಿ ಯಸ್ಯ. ಷಷ್ಠಿ ಏಕವಚನ. ಇದು ಬೆಳ್ಳಿ ಎನ್ನುವಂತ ಭ್ರಾಂತಿ ಜ್ಞಾನವನ್ನ ಕಳಚಿಕೊಂಡಿರುವವನಿಗೂ ಅವನಿಗೆ ಗೊತ್ತು ಇದು ಬೆಳ್ಳಿ ಎಲ್ಲ, ಕಪ್ಪೆ ಚಿಪ್ಪಂಗ್ ಗೊತ್ತು. ವಿಗಲಿತ ರಜತ ಭ್ರಾಂತಿ ಅಂಥವನಿಗೂ ಕೂಡ ರಜತ ಪ್ರತೀತಿ ಕದಾಚಿತ್ ಅನುವರ್ತತೆ ಏವ. ಕೆಲವು ಸಲ ಅಂಥವನಿಗೂ ರಜತ ಪ್ರತೀತಿ ಬೆಳ್ಳಿಯಂತೆ ತೋರುವಿಕೆಯು ಕದಾಚಿ ಯಾವಾಗಲಾದರೂ ಅನುವರ್ತತೆ ಏವ ಇರಬಹುದು. ಎರಡು ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಹಾವು ಅನ್ಕೊಂಬಿಟ್ಟ. ಆ ಕಡೆಯಿಂದ ಒಬ್ಬ ಬರ್ತಾ ಇದ್ದಾನೆ, ಯಾಕೆ ಸ್ವಾಮಿ ಹೆದರ್ಕೊಂಡಿದ್ದೀರಾ ಅಂದ. ಅಲ್ಲಿ ಹಾವಿದೆಯಪ್ಪ ಅಂದ. ಹಾವಿಲ್ಲ ಅಂದ. ಹತ್ತಕ್ಕೆ ಹೋಗಿ ನೋಡಿದ ಗೊತ್ತಾಯ್ತು, ಇಬ್ಬರಿಗೂ ಗೊತ್ತಾಯ್ತು. ಆ ಕಡೆಯಿಂದ ಬರುವವನಿಗೂ ಹಾವೆಂದ ತಿಳಿದಿರುವವನಿಗೂ ಗೊತ್ತಾಯ್ತು ಹಗ್ಗ ಅಂತ. ಹಗ್ಗ ಹಾವಲ್ಲ ಅಂತ ಜ್ಞಾನವಾಯ್ತು. ಆದರೂ ಕೂಡ ಅವನು ಪುನಃ ಆ ರಸ್ತೆಯಿಂದ ಆ ಕಡೆಯಿಂದ ಬರುವಾಗ ಹಾವಿನಂತೆ ತೋರಬಹುದು. ಈ ಹೇಳ್ತಾನವನು ರಜ್ಜುರೇವ ಸರ್ಪವತ್ ಅವಭಾಸತೆ. ಬುದ್ಧವಂತ ಮುಂಚೆ ಹೇಳ್ದ ರಜ್ಜುವಿಲ್ಲ, ಸರ್ಪವತು ಇಲ್ಲ, ಸರ್ಪ ಅಸ್ತಿ. ಭ್ರಾಂತನಿಗೆ ಸರ್ಪ ಅಸ್ತಿ, ವಿವೇಕಿಗೆ ರಜ್ಜುರೇವ ಸರ್ಪವತು ಅವಭಾಸತೆ ಇತಿ. ಅರ್ಥವಾಗ್ತಾ ಇದೆ ಏನ್ ಗೊತ್ತೇನೆ? ವಿಗಲಿತ ರಜತ ಭ್ರಾಂತೇ, ರಜತ ಭ್ರಾಂತಿಯು ನಾಶವಾಗಿರುವವನಿಗೂ ಕೂಡ ರಜತ ಪ್ರತೀತಿಯು ಬೆಳ್ಳಿಯಂತೆ ತೋರುವಿಕೆಯು ಆಗುವುದು. ಕದಾಚಿತ್ ಅನುವರ್ತಿದೆ. ಬೆಳ್ಳಿಯಂತೆ ತೋರಿದರು, ಬೆಳ್ಳಿಯಂತೆ ಸೇರಿದ್ದರಿಂದ ಬೆಳ್ಳಿ ಇಲ್ಲ ಗೊತ್ತು. ಯಾಕೆ ಪುನಃ ಭ್ರಾಂತಿ ಆಗ್ತಾ ಇದೆ ಅಂದ್ರೆ ದೂರಾದಿ ದೋಷಾತಿ
ದೂರ ಇದೆ. 10 ಅಡಿ ದೂರದಲ್ಲಿದ್ದಾನೆ, 5 ಅಡಿ ದೂರದಲ್ಲಿದ್ದಾನೆ. ಕಣ್ಣು ಬಹಳ ಬ್ರೈಟ್ ಆಗಿದೆ, ಸೂರ್ಯನ ಪ್ರಕಾಶ ಜೋರಾಗಿದೆ. ಇದೇ ಮುಂತಾದ ದೋಷ, ದೂರಾದಿ ದೋಷ, ದೂರ ದೋಷ, ಆಮೇಲೆ ಸೂರ್ಯನ ಪ್ರಕಾಶ, ಔಷಧಿಯ ದೋಷ, ಕಣ್ಣಿನ ದೋಷ ಆಗ್ಬೋದು. ಅವನಿಗೂ ಕೂಡ ಬೆಳ್ಳಿಯಂತೆ ತೋರುತ್ತಿದೆ ತಾಗಬಹುದು. ತತ್ರ ಸತ್ಯತ್ವ ಬುದ್ಧಿಸ್ತು ಶುದ್ಧಿಕಾ ಬುದ್ಧಿಯ ನಿವರ್ತ್ಯತೆ ಇತಿ ಅನ್ಯದೇತತೆ. ನೋಡಿ, ಭ್ರಾಂತನಿಗೆ ಬೆಳ್ಳಿ ಕಾಣಿಸ್ತಾ ಇದೆ, ವಿಗಲಿತ ರಜತ ಭ್ರಾಂತಿ ಉಳ್ಳಂತ ವಿವೇಕಿಗೆ ರಜತದಂತೆ ಕಾಣಿಸ್ತಾ ಇದೆ. ಇವನಿಗೆ ರಜತ, ಅವನಿಗೆ ರಜತದಂತೆ. ಯಾಕೆ ರಜತ ಇವನ್ ಭ್ರಾಂತನಿಗೆ? ಅವನಿಗೆ ಕಪ್ಪೆ ಚಿಪ್ಪು ಗೊತ್ತೇ ಇಲ್ಲ. ಅವನು ಕಪ್ಪೆ ಚಿಪ್ಪೊಂದು ಗೊತ್ತು, ಕಪ್ಪೆ ಚಿಪ್ಪೊಂದು ಗೊತ್ತಿರೋದರಿಂದ ಅವನಿಗೆ ರಜತವತೆ. ಬಾ ಉದಾಹರಣೆ, ರಜ್ಜುರಿ ಸರ್ಪವದವ ಭಾಸತೆ. ಹಗ್ಗವೇ ಅಲ್ಲವೇ ಸರ್ಪದಂತೆ ತೋರ್ತಾ ಇದೆ. ಆ ಹೇಳೋ ಯಾರು? ಬುದ್ಧಿವಂತ ವಿವೇಕಿ. ಇವ ಹೇಳ್ತಾನೆ ರಜ್ವರೇ ವಹಿ, ಹಗ್ಗವೇ ಅಲ್ಲವೇ. ಹಗ್ಗ ಅಂತ ಗೊತ್ತು, ಸರ್ಪವಿಲ್ಲ ಅಂತಲೂ ಗೊತ್ತು, ಅದು ಎರಡೂ ಗೊತ್ತೇ. ಅದು ಇನ್ನೊಬ್ಬ ಹೇಳ್ತಾನೆ ಅತ್ತ ಸರ್ಪೋ ವರ್ತತೆ, ಅವನು ಭ್ರಾಂತಜ್ಞಾನ. ಏನಾಗಿದೆ? ಬ್ರಹ್ಮಜ್ಞಾನಿಗಳು ಕೂಡ ಅಜ್ಞಾನಿಗಳಂತೆ ನಾನು ಅಂತ ಹೇಳ್ತಾರೆ. ಓ ನಾನು ಅಂತ ಹೇಳ್ಕೊಂಡ್ಬಿಟ್ರು, ಆದ್ದರಿಂದ ಇವರಿಗೆ ಆತ್ಮಜ್ಞಾನವಾಗಿಲ್ಲ ಎಂಬ. 1,000 ಸಲ ಬ್ರಹ್ಮಜ್ಞಾನಿಗಳು ನಾನು, ನನ್ನನ್ನು, ನನ್ನಿಂದ, ನನಗೆ, ನನ್ನ ದಶೆಯಿಂದ, ನನ್ನಲ್ಲಿ ಹೇಳಿದರೂ ಸಹಿತ ಅವರಿಗೆ ನಿಜವಾಗಿ ಭ್ರಾಂತಿ ಜ್ಞಾನವಿಲ್ಲ. ಅಜ್ಞಾನಿಗಳು ಬಹಳ ಕಷ್ಟಪಟ್ಟು ನಾನು ಹೇಳದೆ ಹೋದರೂ ಅಜ್ಞಾನವಿದೆ ಅಂತ. ನನಗೆ ಒಂದು ಆಶ್ಚರ್ಯವಾಗುತ್ತೆ. ಭಗವಾನ್ ರಮಣ ಮಹರ್ಷಿಗಳ ವಿಷಯದಲ್ಲಿ ಅನೇಕ ಜನ ರಮಣ ಭಕ್ತರುಗಳು ಒಂದು ಮಾತು ಹೇಳ್ತಾರೆ, ನನಗೆ ಅದು ಅರ್ಥವಾಗಿಲ್ಲ, ಇಷ್ಟವೂ ಇಲ್ಲ. ರಮಣ ಮಹರ್ಷಿಗಳು ತಮ್ಮ ಜೀವಮಾನದಲ್ಲಿ ಯಾವತ್ತೂ ಕೂಡ ನಾನು ಹೇಳಲಿಲ್ಲ ಅಂತ. ಅದು ತಪ್ಪು. ನಾನು ಹೇಳಿ ಬಿಟ್ಟರೆ ಅಜ್ಞಾನಿ, ನಾನು ಹೇಳದೆ ಹೋದರೆ ಬ್ರಹ್ಮಜ್ಞಾನಿ ಅನ್ಕೊಂಡಿದ್ದಾರೆ. ತಪ್ಪು. ನಾನು ಹೇಳ್ಕೊಂಡ್ರು ಬ್ರಹ್ಮಜ್ಞಾನಿ, ನಾನು ಹೇಳ್ಕೊಂಡೆ ಹೋದ್ರು ಬ್ರಹ್ಮಜ್ಞಾನಿ. ಈ ಶರೀರ ನಾನಲ್ಲ, ಚಿದಾನಂದ ರೂಪ ಶಿವೋಹಂ, ಶಿವೋಹಂ ಅನ್ನುವ ಆತ್ಮಜ್ಞಾನ ನಿಷ್ಠೆಯನ್ನ ಉಳ್ಳವರಾಗಿದ್ದರೂ ವ್ಯಾವಹಾರಿಕ ದೃಷ್ಟಿಯಿಂದ, ಜನಗಳ ದೃಷ್ಟಿಯಿಂದ, ಅಧ್ಯಾರೋಪದ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಯು ನಾನು ಹೇಳಬಹುದು, ತಪ್ಪೇನಿಲ್ಲ. ನಮ್ಮ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಆ 6 ವಿಭಕ್ತಿ ಹೇಳ್ತಾರೆ. ನಾನು ಹೇಳ್ದ ಕೇಳೋ, ನಾನು ಹೇಳಿದ್ದನ್ ಮಾಡೋ, ನಾನು ಪಾಠ ಮಾಡಿದ್ದನ್ ಗಟ್ಟು ಮಾಡೋ. ನಾನು ಅಂತ ಹೇಳ್ತಾ ಇದ್ರು. ನನ್ನನ್ನೇ ಪ್ರಶ್ನೆ ಮಾಡಬೇಡ, ನನ್ನನ್ನು ಆಕ್ಷೇಪಣೆ ಮಾಡಬೇಡ, ನನ್ನನ್ನೇ ನೋಡ್ತಾ ಇರೋ. ನಾ ಪಾಠ ಮಾಡುವಾಗ ಮಗು ನನ್ನ ಮುಖವನ್ನೇ ನೋಡ್ತಾ ಇರೋ. ನನ್ನಿಂದ ಈ ಪುಸ್ತಕ ಬರೆಯಲ್ಪಟ್ಟಿದೆ, ನನ್ನಿಂದ ತಪ್ಪಾಗಿದೆ ಹೇಳ್ತಾ ಇದ್ದ. ನನಗೆ ಹಾಲು ಕೊಡು, ನನಗೆ ಬಾಳೆಹಣ್ಣು ಕೊಡು, ನನ್ ಹುರಿದ್ ಕೊಡು, ನನ್ಗೆ ಆ ಪುಸ್ತಕ ತಂದು ಕೊಡು ಅನ್ನೋದು. ನನ್ನ ದಶೆಯಿಂದ ಅಂತ ಹೇಳೋದು. ನನ್ನ ಪುಸ್ತಕ, ನನ್ನ ಪೆನ್ನು ಹೇಳೋದು. ನನ್ನಲ್ಲಿ ನಂಬಿಕೆ ಇಟ್ಕೋ, ನನ್ನ ಶ್ರದ್ಧೆ ಇಡು. ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕಾರ ಮಾಮೇ ವೈಶ್ಯತೆ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಹೇಳ್ತಾ ಇದ್ರು. ಹೇಳ್ತಾ ಇದ್ದದ್ದರಿಂದ ಇವರು ಅಜ್ಞಾನಿಗಳು ಅನ್ಕೊಂಡ್ರೆ ನಾನು ಅಜ್ಞಾನಿ, ನನ್ನ ಗಂಡತನ. ಬ್ರಹ್ಮಜ್ಞಾನಿಗಳು ಏನ್ ಹೇಳ್ಕೊಂಡ್ರು ಬ್ರಹ್ಮವೇ.
ಇದಕ್ಕೆ ಒಳ್ಳೆ ಉದಾಹರಣೆ ಬೇಕು ಅಂದ್ರೆ ನಮ್ ಕೃಷ್ಣ ಕಿಟ್ಟಿ ಎಷ್ಟು ಮಯ್ಯೇವ ಮನಾಧಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯತಿ ಮಯ್ಯೇವ ಅತಮೂರ್ತಂ ನ ಸಂಶಯ. ಹೌದಾ? ಅಹಮಾತ್ಮ ಗುಣಾಕೇಶ ಸರ್ವಭೂತಾಶಯ ಸ್ಥಿತ. ನಾನು 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 ಏನಿದೆ ಅದರಲ್ಲಿ ಜೊಳ್ಳು. ಇನ್ನೊಂದು ಶ್ಲೋಕದಲ್ಲಿ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಂತ. ಈ ಶ್ಲೋಕದಲ್ಲಿ ನಮ್ಮ ನಿಮ್ಮೆಲ್ಲರ ಮಿತ್ರ ಫ್ರೆಂಡ್ ಕಿಟ್ಟಿ ನಾನು ಹೇಳ್ಕೊಂಡಿದ್ದಾನೆ. ಅಹಂ ಕ್ರತು ಅಹಂ ಯಜ್ಞ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿ ಅಹಂ. ನೋಡ್ತಾ ಶ್ಲೋಕವನ್ನು 8 ಸಲ ನಾನು ಅಂತ ಹೇಳಿದ್ದಾನೆ. ಆದ್ದರಿಂದ ಕೃಷ್ಣನು ಅಜ್ಞಾನಿ, ಸಂತೋಷ. ಬ್ರಹ್ಮಜ್ಞಾನಿಗಳಿಗೆ ಅಜ್ಞಾನಿಗಳ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇದು ಸ್ವಾಮೀಜಿ ಹೇಳ್ತಾ ಇದ್ರು, ನನ್ಗೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನಾನು ಇರುವಾಗಿದ್ದೆ, ನಾನು ಹೇಳ್ದ ಮಾಡ್ಕೊಂಡಿರು, ನಾನು ಹೇಳ್ದ ಓದು ಅಂತ ಹೇಳ್ತಾ ಇದ್ದ ನನಗೆ. ಬಾ ನೋಡಿ, ಭ್ರಾಂತಿಯನ್ನ ಕಳೆದುಕೊಂಡಿರುವಂತಹ ವಿವೇಕಿಗೂ ರಜತ ಪ್ರತೀತಿ ಅಜ್ಞಾನ ಅನುವರ್ತನವಾಗಬಹುದು. ಯಾಕೆ? ದೂರಾದಿ ದೋಷದಿಂದ. ಆದರೆ ತತ್ರ ಸತ್ಯತ್ವ ಬುದ್ಧಿಸ್ತು ಶುದ್ಧಿಕಾ ಬುದ್ಧಿಯ ನಿವರ್ತ್ಯತೆ ಏವ ಇತ್ಯನ್ಯತೆ. ಅವನಿಗೆ ಅಲ್ಲಿ ತೋರುತ್ತಿರುವಂತ ಬೆಳ್ಳಿಯ ಬುದ್ಧಿಯು ಬೆಳ್ಳಿ ಅಂತ ತೋರ್ತಾ ಇದೆ, ಅದರ ಸತ್ಯತ್ವ ಬುದ್ಧಿ ಇದೆಯಾ? ಭ್ರಾಂತನಿಗೆ ರಜತದಲ್ಲಿ ಸತ್ಯತ್ವ ಬುದ್ಧಿ, ಅತ್ರ ರಜತಂ ವರ್ತತೆ ಅಂತಿಷ್ಟೇ ಹೇಳ್ತಾನೆ. ಆದರೆ ವಿವೇಕಿಯಾಗಿರುವಂತವನು ರಜತ ವತ್ತು ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವನಿಗೆ ಅದರಲ್ಲಿ ಆ ಬೆಳ್ಳಿಯಲ್ಲಿ ಸತ್ಯತ್ವ ಬುದ್ಧಿಯು ನಿವರ್ತ್ಯತೆ ನಿವಾರಿಸಲ್ಪಟ್ಟಿದೆ. ಯಾದ್ರಿಂದ ಶುದ್ಧಿಕಾ ಬುದ್ಧಿಯ ಶುದ್ಧಿಕಾ ಎನ್ನುವಂತಹ ಬುದ್ಧಿಯಿಂದ ಆ ಬುದ್ಧಿಯು ನಿವಾರಿಸಲ್ಪಟ್ಟಿದೆ ಎನ್ನುವಂತಹದ್ದು ಆ ಬೇರೆ ವಿಚಾರ. ಅಂದು ನಾ ಇನ್ನೊಂದು ಒಳ್ಳೆ ಉದಾಹರಣೆ ಬೀಳುತ್ತೇನೆ. ಕಾಲದಲ್ಲಿ ಒಬ್ಬ ಹುಡುಗಿ ಎಂಗೇಜ್ಮೆಂಟ್ ಬಂದಿಯಾಳೆ, ಬಡವರು ಪಾಪ. ಆದ್ರೂ ಕೂಡ ಒಂದು 10-12 ಬಳೆ, ಒಂದ್ ಸರ, ಜುಂಕಿ, ಮುಂಗ್ರ ಎಲ್ಲ ಹಾಕೊಂಡ್ ಬಂದಿಯಾಳೆ. ನೋಡುವಂತಹ ಜನ ನಿಜವಾದ ಬಂಗಾರದ ಸರ ನಿಜವಾದ ಹೇಳಿಲ್ಲ, ಬಂಗಾರ ಅಂತ ಬರ್ತಾರೆ. ಇದೆಲ್ಲ ಒಟ್ಟು 100 ಗ್ರಾಮ್ ಇದೆ, ಕಮ್ಮಿನೇ ಹೇಳ 100 ಗ್ರಾಮ್ ಇದೆ. ಸುಮಾರು ಇದಕ್ಕೆ ಒಂದು 8 ಲಕ್ಷವಾಗತ್ತೆ ಅಂತ ಅನ್ಕೊಂಡಿದ್ದಾನೆ. ಅದೇ ಕಾರ್ಯಕ್ರಮಕ್ಕೆ ಒಬ್ಬ ಅಕ್ಸಾಲಿ ಬಂದಿದ್ದಾನೆ, ಗೋಳಿಸ್ಬಿತ್ತು. ಅವನು ಹೇಳ್ತಾನೆ, ಇದು ಬಂಗಾರದಂತೆ ತೋರ್ತಾ ಇದೆ ಕಣ್ರಿ. ತನ್ನ ಸ್ನೇಹಿತನ ಹೇಳ್ತಾನೆ, ಈ ಹುಡುಗಿ ಮೈ ಮೇಲೆ ಹಾಕಿಕೊಂಡು ಬಂದಿರುವಂತಹ ಸರ, ಬಳೆ, ಉಂಗುರ ಎಲ್ಲವೂ ಕೂಡ ಸುವರ್ಣವತ ದೃಶ್ಯತೆ. ನೋಡಿ, ಜನಗಳಿಗೆ ಸುವರ್ಣಮೇವ, ಅಕ್ಕಸಾಲಿಗೆ ಸುವರ್ಣಮೇವ. ತುಂಬಾ ಬುದ್ಧಿವಂತ, 70 ವರ್ಷ ವಯಸ್ಸಾಗಿದೆ, ಆ ಬಳೆ ಮುಟ್ಟಬೇಕಾದಿಲ್ಲ, ತುಂಬಾ ಹೊಳಿತಾ ಇದ್ದಾನೆ. ತುಂಬಾ ಹೊಳೆಯುತ್ತಿರುವುದರಿಂದ ಇದು ಡೂಪ್ಲಿಕೇಟ್ ಬಳೆ ಗೊತ್ತಾಗ್ತಾನೆ. ಇಬ್ಬರು ಬಳೆ ನೋಡ್ತಾ ಇದ್ದಾರೆ. ಒಬ್ಬ ದಡ್ಡ, ಅವನು ಹೇಳ್ತಾನೆ, ಬಳೆ ಚೆನ್ನಾಗಿದೆ, ಇಷ್ಟೆಲ್ಲ 100 ಗ್ರಾಮ್ ಇರಬಹುದು, ಇದಕ್ಕೆ 10 ಲಕ್ಷ ಅಂತ ಹೇಳ್ತಾನೆ. ಅದೇ ಬಳೆಯನ್ನ, ಅದೇ ಸರವನ್ನ ಒಬ್ಬ ಅಕ್ಷಾಲಿಗನ ನೋಡ್ತಾ ಇದ್ದಾನೆ, ಸುವರ್ಣಕಾರ. ನೋಡಿ ಇಷ್ಟು ಚೆನ್ನಾಗಿ ಬಂಗಾರದಂತೆ ಹೊಳಿತಾ ಇದ್ದೀನಿ ಬಿಟ್ಟ. ಅವನಿಗೆ ಗೊತ್ತಿಲ್ವಾ ಏನಂತ, ಇದು ನಿಜವಾದ ಬಂಗಾರವಲ್ಲ, ಇದೆಲ್ಲ ಒಟ್ಟು ಮಾರಾಟ ಮಾಡಿದ್ರೆ 1,000 ರೂಪಾಯಿ ಆಗ್ಬೋದು ಅಂತ ಗೊತ್ತಿದೆ. ಅದೇ ಬ್ರಹ್ಮಜ್ಞಾನಿಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮಗೆ. ನಾವು ಬ್ರಹ್ಮಜ್ಞಾನಿಗಳಾಗ್ಬೇಕು, ಅರ್ಥ ಮಾಡ್ಕೋಬೇಕೇ ಹೊರತು ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಇದು ಉಮಾಗೋಲ್ಡು ನಿಜವಾದ ಬಂಗಾರ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಅವನು ಅಕ್ಷರಾಲಿಗನಾಗಿರ್ಬೇಕೇ ಹೊರತು MSc ಮಾಡ್ಕೊಂಡು PhD ಮಾಡಿ ದೊಡ್ಡ ಪ್ರೊಫೆಸರ್ ಆಗಿದ್ರೆ ದಡ್ಡ.
ಅಥವಾ ದೊಡ್ಡ ಮಂತ್ರಿ ಆಗಿದ್ರೆ ಈ ವಿಷಯದಲ್ಲಿ ದಡ್ಡ. ಯಾವ ವಿಷಯದಲ್ಲಿ? ಉಮಾ ಗೋಲ್ಡ್ ಅಂತ ತಿಳಿಯುವ ವಿಷಯದಲ್ಲಿ. ಬಾ, ತುಂಬಾ ಚೆನ್ನಾಗಿ. ತತ್ರ ಆ ತೋರುತ್ತಿರುವಂತಹ ಕಪ್ಪೆ ಚಿಪ್ಪಿನಲ್ಲಿ, ಬೆಳ್ಳಿಯಲ್ಲಿ ಸತ್ಯತ್ವ ಬುದ್ಧಿಸ್ತು. ಇದು ಸತ್ಯ, ನಿಜವಾದ ಬೆಳ್ಳಿ ಎನ್ನುವಂತಹ ಬುದ್ಧಿಯು ಶುದ್ಧಿಕಾ ಬುದ್ಧಿಯ. ಇದು ಕಪ್ಪೆ ಚಿಪ್ಪು ಎನ್ನುವಂತಹ ತಿಳುವಳಿಕೆಯಿಂದ ನಿವೃತ್ತತೆ ನಾಶವಾಗಿದೆ. ಏವಂ ಸ್ಥಿತೇ ರಜತ ಪ್ರತೀತೆ ಅಜ್ಞಾನ ಉಪಾದಾನಮಿತಿ ನೈವ ಸಿದ್ಧ್ಯತೆ. ಏವಂ ಸ್ಥಿತೆ, ಇದು ವಸ್ತು ಸ್ಥಿತಿ. ಹೀಗಿರಬೇಕಾದರೆ ಅಲ್ಲಿ ತೋರುತ್ತಿರುವಂತಹ ಬೆಳ್ಳಿಗೆ ಮೂಲ ಉಪಾದಾನ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನೈವ ಸಿದ್ಧ್ಯತೆ, ಸಿದ್ಧವಾಗುವುದೇ ಇಲ್ಲ, ಬರೀ ಭ್ರಮೆ. ಆ ವ್ಯಾಖ್ಯಾನಕಾರರು ತಮ್ಮ ಮನಸ್ಸಿನ ಭ್ರಮೆಯನ್ನ ಮುಮುಕ್ಷ ಜನಗಳಿಗೆ ತಂದೊಡ್ಡುತ್ತಿದ್ದಾರೆ. ಅದು ತಪ್ಪು. ಏವಂ ಸ್ಥಿತೆ, ಅಲ್ಲಿ ಬೆಳ್ಳಿನೇ ಇಲ್ಲ, ಬೆಳ್ಳಿಯಂತೆ ತೋರುತ್ತದೆ ಅಂತ ಹೇಳುತ್ತಿರುವವನೇ ವಿವೇಕಿ, ಬುದ್ಧಿವಂತ. ಹೀಗಿರಬೇಕಾದರೆ ರಜತ ಪ್ರತೀತೆ, ಅಲ್ಲಿ ಬೆಳ್ಳಿಗೆ ತೋರುತ್ತಿರಬೇಕಾದರೆ ಬೆಳ್ಳಿ ಇದೆಯಾ? ಇಲ್ಲ. ಹೇಳ್ತಾನು ಶುದ್ಧಿಕಾಹಿ, ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರ್ತ, ಬೆಳ್ಳಿ ಇಲ್ಲವೇ ಇಲ್ಲ. ಇಂಥ ಬೆಳ್ಳಿಗೆ ರಜತ ಪ್ರತೀತೆ, ಶ್ರೀರಾಮಚಂದ್ರ ಬೆಳ್ಳಿಯ ತೋರ್ತಾ ಇದೆಯಲ್ಲ, ಪ್ರಾತಿಭಾಸಿಕ ರಜತೋತ್ಪತ್ತಿವಾದ ಅಂತ್ಯತು. ಅಂತ ಬೆಳ್ಳಿಗೆ ಅಜ್ಞಾನವೇ ಮೂಲ, ಅಜ್ಞಾನವೇ ಮೂಲ ವಿದ್ಯೆಗೆ ಉಪಾದಾನ ಕಾರಣ ಎನ್ನುವ ವಾದ ನೈವ ಸಿದ್ಧತೆ, ಸಿದ್ಧವಾಗ್ತಾ ಇಲ್ಲ. ಇದು ಬಹಳ ಚೆನ್ನಾಗಿದೆ. ಯತ್ ಕಾರಣಂ ಶುದ್ಧಿ ಜ್ಞಾನೇನ ಬಾಧಿತ ಅಜ್ಞಾನಸ್ಯಾಪಿ ರಜತ ಪ್ರತೀತಿರ್ದೃಷ್ಟ. ಏಕೆಂದರೆ ಶುದ್ಧಿ ಜ್ಞಾನೇನ, ಬರೀ ಕಪ್ಪೆ ಚಿಪ್ಪು ಜ್ಞಾನವಾಗಿದೆ ಅವರಿಗೆ. ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪೆ, ಕಪ್ಪೆ ಚಿಪ್ಪು ಮಾತ್ರ, ಓನ್ಲಿ ಕಪ್ಪೆ ಚಿಪ್ಪು ಅನ್ನುವಂತ ನಿಶ್ಚಯ ಜ್ಞಾನವಾಗಿದೆ. ನಿಶ್ಚಯ ಜ್ಞಾನದಿಂದ ಅವನಿಗೆ ಬಾಧಿತ ಅಜ್ಞಾನ, ಬಾಧಿತಂ ಅಜ್ಞಾನಂ ಯಸ್ಯ, ಅವನಿಗೆ ಇದರಲ್ಲಿ ರಜತ ಜ್ಞಾನ ಬಾಧಿತವಾಗಿದೆ. ರಜತ ಎನ್ನುವಂತಹದ್ದು ಅಜ್ಞಾನ ತಾನೆ, ಇರುವುದು ಶುದ್ಧಿಕ. ಅಜ್ಞಾನದಿಂದ ರಜತವಾಗಿ ತೋರುತ್ತಿದೆ. ಅದಕ್ಕೆ ಹೆಸರು ರಜತ ಜ್ಞಾನಂ. ರಜತ ಎನ್ನುವಂತಹ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯು ಬಾಧಿತವಾಗಿದೆಯೋ ಬಾಧಿತವಾಗಿಲ್ಲವೋ? ಬಾಧಿತವಾಗಿದೆ. ಹೇಗೆ ಗೊತ್ತು? ರಜತವತ್, ಆ ಒತ್ತನ್ನುವ ಶಬ್ದ ನೋಡ್ರಿ, ಹವನ ಕಾಣ್ತಾ ಇದೆ ನೋಡಿ, ಹೇಗೆ ಹವನ ಕಾಣ್ತಾ ಇದೆ ಅಂದ್ರೇನು? ಹಾವಲ್ಲ, ನಿಜವಾದ ಬಂಗಾರದಂತೆ ತೋರ್ತಾ ಇದೆ ಅಂದ್ರೇನು? ನಿಜವಾದ ಬಂಗಾರವಲ್ಲ. ಸನ್ಯಾಸಿಗಳನ್ನ ನೋಡಿದ್ರೆ ಶಂಕರಾಚಾರ್ಯರಂತೆಯೇ ತೋರ್ತಾ ಇದ್ದಾರೆ, ಶಂಕರಾಚಾರ್ಯರಲ್ಲ. ಇವನಿಗೆ ವಿವೇಕಿಗೆ ಶುದ್ಧಿ ಜ್ಞಾನದಿಂದ, ಇದು ಕಪ್ಪೆ ಚಿಪ್ಪು ಎನ್ನುವ ನಿಶ್ಚಯ ಜ್ಞಾನದಿಂದ ಬಾಧಿತ ಅಜ್ಞಾನಂ, ಅಜ್ಞಾನ ನಾಶವಾಗಿದೆ. ಹಾಗಿದ್ದರೂ ಕಪ್ಪೆ ಚಿಪ್ಪು ಇಲ್ಲ, ಇರುವುದು ಬೆಳ್ಳಿ ಮಾತ್ರ, ಬೆಳ್ಳಿಯಂತೆ ತೋರುತ್ತಿರುವುದು ಭ್ರಾಂತಿ ಮಾತ್ರ ಎಂದು ತಿಳಿದುಕೊಂಡಿದ್ದರೂ ಅಂಥವನಿಗೂ ಕೂಡ ರಜತ ಪ್ರತೀತಿ ದೃಷ್ಟ, ಬೆಳ್ಳಿಯ ಪ್ರತೀತಿ ಆಗ್ಬಹುದು, ಬೆಳ್ಳಿಯಂತೆ ತೋರ್ಬಹುದು. ನಮ್ಗೆ ಎಷ್ಟೋ ಸಲ ಒಂದು ವಸ್ತುವಿನ ಬಗ್ಗೆ ನಿಶ್ಚಯ ಜ್ಞಾನವಾಗಿದ್ದರೂ ಕೂಡ ಭ್ರಾಂತಿಯಿಂದ ತೋರುವಂತೆ ತಪ್ಪಿರಬೇಕಾಗುತ್ತೆ. ಸಾವಿರಾರು ಉದಾಹರಣೆ ಕೊಡುವುದು. ಶಿವಗಂಗೆ ಬೆಟ್ಟ, ಅಲ್ಲಿ 10 ವರ್ಷ ನಾಯಿದ್ದೇನೆ, ಬರೀ ಬೆಟ್ಟ, ಅದು ಯಾವುದೂ ಇಲ್ಲ. ಈ ಕಡೆ ನೋಡಿದ್ರೆ ನಂದಿ ಅಂತ ತೋರುತ್ತೆ, ಆ ಕಡೆ ನೋಡಿದ್ರೆ ಶಿವನಂತೆ ತೋರುತ್ತೆ ಅಂತ ಗೊತ್ತು. ನನಗೂ ತೋರ್ತಾ ಇದೆ, ತೋರಿದ್ರು ಗೊತ್ತು ನನ್ಗೆ ಏನಂತ, ನಂದಿನೂ ಅಲ್ಲ ಶಿವನೂ ಅಲ್ಲ, ಕಲ್ಬಂಡೆ. ಹಾಗಿಲ್ಲಿ
ಜ್ಞಾನಿಯಾಗಿದ್ದರೂ ಕೂಡ ಅವನಿಗೂ ಭ್ರಾಂತಿ ತೋರ್ಬಹುದು. ಮತ್ತೆ ಸತ್ಯ ಅಂತ ಅರ್ಥ ಮಾಡ್ಬೇಕಾದ್ದಿಲ್ಲ. ಬಹಳ ಚೆನ್ನಾಗಿ ಬ್ರಹ್ಮಜ್ಞಾನಿಗೆ ನಿಶ್ಚಯ ಜ್ಞಾನವಾಗಿದೆ. ಅಹಂ ಬ್ರಹ್ಮಾಸ್ಮಿ, ದೇಹಾದಿಗಳು ನಾನಲ್ಲ, ನಿಶ್ಚಯ ಜ್ಞಾನವಾಗಿದೆ. ಆದರೂ ಕೂಡ ಅವನು ಕೂಡ ನಮ್ಮ ಜೊತೆ ಒಂದು ದೋಸೆ ತಿಂದೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟ. ಓಹೋ, ಅದು ರಿಕಾರ್ಡ್ ಮಾಡ್ಕೊಂಡು ಯಾವ್ದಾದ್ರೆ ಟೇಪ್ ರಿಕಾರ್ಡ್ ಮಾಡ್ಕೊಂಡು ಮೊಬೈಲ್ ಹಾಕ್ಬಿಟ್ಟು ಇವನು ದೋಸೆ ತಿನ್ಬಿಟ್ಟು ನಾ ದೋಸೆ ತಿಂದೆ ಚೆನ್ನಾಗಿದೆ ಅಂತ ಹೇಳಿದ. ಆದ್ದರಿಂದ ಅಜ್ಞಾನಿ. ಬ್ರಹ್ಮಜ್ಞಾನಿ ಹೇಳ್ತಾನೆ ಸಂತೋಷ, ಐ ಡೋಂಟ್ ವಾಂಟ್ ಯುವರ್ ಸರ್ಟಿಫಿಕೇಟ್. ಇನ್ನೆಲ್ಲ 100 ಜನ ಅಜ್ಞಾನಿಗಳು ಸೇರ್ಕೊಂಡ್ಬಿಟ್ಟು ನಮ್ ಗುರು ಬ್ರಹ್ಮಜ್ಞಾನಿ ಅಂದ್ಬಿಟ್ಟು ಮೆರೆಯಿಲ್ಲ. ಅಥವಾ 50 ಜನ ವಿದ್ವಾಂಸ ಸೇರ್ಕೊಂಡ್ಬಿಟ್ಟು ಇವನೊಬ್ಬ ಅಜ್ಞಾನಿ ಅಂದ್ರೆ ಅವನಿಗೇನು ಬೇಜಾರಿಲ್ಲ. ಸೂರ್ಯನನ್ನ ದಡ್ಡ ಅಂದು, ಸೂರ್ಯನಿಗೆ ತುಂಬಾ ಜಂಬ ಇದೆ, ಜಂಬದ ಕೋಳಿ ಎಂದು. ಸೂರ್ಯನಿಗೆ ತುಂಬಾ ಅಹಂಕಾರ ಇದೆ, ನೀವೇನ್ ಬೇಕಾದ್ರೆ ಹೇಳ್ಕೊಂಡ್ರಿ, ಇದ್ಯಾವುದು ಸೂರ್ಯನಿಗೆ ತಟ್ಟುವುದಿಲ್ಲ. ಯಾಕೆ? ಅವನ ಆತ್ಮ ಸ್ವರೂಪ. ಶುದ್ಧಿ ಜ್ಞಾನದಿಂದ ಬಾಧಿತ ಅಜ್ಞಾನಶ್ಚಾಪಿ, ಅಜ್ಞಾನವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡಿದ್ದರೂ ಅಂಥವನಿಗೂ ಕೂಡ ರಜತ ಪ್ರತೀತಿ, ಬೆಳ್ಳಿಯಂತೆ ತೋರುವಿಕೆ ಕಾಣ್ತಾ ಇದೆ ಆಗ್ಬೋದು. ತಸ್ಮಾತ್, ಎಷ್ಟು ಚೆನ್ನಾಗಿ ಬರೀತಾ ನೋಡ್ರಿ. ಇದನ್ನೆಲ್ಲ ನೋಡಿಕೊಂಡೆ ನಾನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ಕನ್ನಡ ಶಂಕರರು, 20ನೇ ಶಂಕರರು ಅಂತ ಹೇಳ್ತೀನಿ ಹೊರತುವೆ ನ್ಯಾವ್ ತಪ್ಪರ್ಸದಲ್ಲೂ ಹೋಗಬೇಡ. ಆ ಶಂಕರಾಚಾರ್ಯರು ಕೇರಳದವರು, ಈ ಶಂಕರಾಚಾರ್ಯರು ಕರ್ನಾಟಕದವರು. ಆ ಶಂಕರಾಚಾರ್ಯರು 16ನೇ ವಯಸ್ಸಿನಲ್ಲಿ ಭಾಷ್ಯ ಬರೆದವರು. ಈ ಶಂಕರಾಚಾರ್ಯರು 78ನೇ ವಯಸ್ಸಿನಲ್ಲಿ ವ್ಯಾಖ್ಯಾನ ಬರೆದವರು. ಆ ಶಂಕರಾಚಾರ್ಯರ ತಾಯಿ ತಂದೆ ಸಂಬಂಧವೇ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನಾನು ಅಪರ ಶಂಕರರು, ಕನ್ನಡ ಶಂಕರರು, ನಮ್ಮ ಕಾಲದ ಶಂಕರರು, 20ನೇ ಶತಮಾನದ ಶಂಕರರು ಅಂತ ಹೇಳುವಾಗ ಉಳಿದ ಯಾವ ಜೀವನ ಚರಿತ್ರೆಯನ್ನು ತಗೊಳ್ಬೇಕು. ಮತ್ತೇನು, ಉಪದೇಶಾಮೃತವನ್ನು ಮಾತ್ರ ಇಟ್ಕೊಳ್ಳೋಣ. ನಾವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಬಹಳ ದೊಡ್ಡವರು ಅಂತ ಹೇಳ್ತೇವೆ. ಯಾವ ಅರ್ಥದಲ್ಲಿ? ವೇದಾಂತ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದು ವೇದಾಂತ ಭಾಷ್ಯಕಾರರಾಗಿರುವುದರಿಂದ. ಅದೇ ರೀತಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೂಡ ಶಂಕರಾಚಾರ್ಯರವರ ಸಂಸ್ಕೃತ ಪ್ರಸ್ಥಾನಿತ್ಯ ಭಾಷೆ ಗ್ರಂಥಗಳನ್ನ ಅಚ್ಚುಕಟ್ಟಾಗಿ ಕಸ್ತೂರಿ ಕನ್ನಡ ಭಾಷೆಗೆ ಅನುವಾದ ಮಾಡಿ ಉಪಕಾರ ಮಾಡಿರುವುದರಿಂದ ಇಷ್ಟರ್ಥದಲ್ಲಿ ನಾವು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ಅಪರ ಶಂಕರರು ಅಂತೀವಿ ಅಂತ ತಪ್ಪಿಲ್ಲ. ಇವತ್ತಿನ ಕಾಲದಲ್ಲಿ ಕಾಷಾಯ ವಸ್ತ್ರ ಹಾಕೊಂಡು ಬಿಟ್ರೆ ಶಂಕರ ಬರ್ತಾ ಇದ್ದಾರೆ ಏನ್ ಬಿಡ್ತೇವೆ. ಕೆಂಪಟ್ಟೆ ಹಾಕೊಂಡಿದ್ದಾರೆ, ಆಚಾರ ವಿಚಾರವಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ, ವೇದಾಂತ ಓದಿಲ್ಲ, ಕೆಂಪಟ್ಟೆ ಹಾಕೋಕ್ಬಿಟ್ಟ. ನಾನೇನ್ ಮಾಡ್ತೀನಿ, ನಮಸ್ಕಾರ ಹಾಕ್ಬಿಟ್ಟು ಅದ್ ಮನೆ ಕರೆದು ಶಾಲನ್ನು ಹೊದ್ದಿಸಿ ದಕ್ಷಿಣ ಕೊಟ್ಟು ಕಳಿಸ್ತೀನಿ. ಸ್ವಾಮಿ ತಾವೇ ಶಂಕರಾಚಾರ್ಯರು ಅಂತೇನೆ. ನೋಡಿ, ಕಾಷಾಯ ವಸ್ತ್ರ ಹಾಕಿಕೊಂಡ ಮಾತ್ರದಿಂದ ಅವರನ್ನ ಶಂಕರಾಚಾರ್ಯರು ಎಂದು ಭಾವನೆ ಮಾಡುವ ಸಂಪ್ರದಾಯ ನಮ್ಮದು. ಇನ್ನೂ ಯಾರು ಆಸುಪ್ತೇ ರಾಮೃತೇ ಕಾಲಂ ನಯೇ ವೇದಾಂತ ಚಿಂತೆಯ ಎನ್ನುವಂತೆ ಇಡೀ ತಮ್ಮ ಸಂಪೂರ್ಣ ಜೀವಮಾನವನ್ನ ವೇದಾಂತ ಚಿಂತನೆಯಲ್ಲಿ, ವೇದಾಂತ ಗ್ರಂಥ ಲೇಖನದಲ್ಲಿ, ವೇದಾಂತ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಠ ಮಾಡುವುದನ್ನು ಕರೆದಿದ್ದಾರೋ, ಶಂಕರರ ಹೃದಯವನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲಿಷ್ ಭಾಷೆಗಳಲ್ಲಿ 100 ಗ್ರಂಥ ಬರೆದಿದ್ದಾರೋ ಅಂತ ಮಹತ್ತರನ್ನ ಅಪರ ಶಂಕರರು ಅಂತ ಹೇಳಿದರೆ ಶಂಕರಾಚಾರ್ಯರು ಸಂತೋಷ ಪಡ್ತಾರೆ. ಶಂಕರರಿಗೆ ಸಂತೋಷವಾಗುತ್ತೆ. ಯಾಕೆ? ನಾನು ಮಾಡಿರುವಂತಹ ಕೆಲಸವನ್ನ
ಈ ಮಹಾತ್ಮ ಮಾಡ್ತಾ ಇದ್ದಾರಪ್ಪ, ನಾನೇ ಅವರು ಒಪ್ಕೋತಾರೆ. ಇಷ್ಟೇ ಅರ್ಥ. ಇದ್ರ ಮೇಲೆ ಯಾವ ಕಾಮೆಂಟ್ಸ್ಗೂ ಬೇಕಾಗಿಲ್ಲ. ನಾನು ವಾದ ವಿವಾದಗಳಿಗೆ ಹೋಗುವುದಿಲ್ಲ. ನನ್ನ ಅಭಿಪ್ರಾಯ ಹೇಳ್ತೇನೆ. ನೀವು ಒಪ್ಪುವುದಿಲ್ಲ ಅಂದ್ರೆ ಬೇಕಾ ಸಂತೋಷ, ಒಪ್ತೇವೆ ಸಂತೋಷ. ತಸ್ಮಾತ್ ಭ್ರಾಂತೆ ಅಜ್ಞಾನಂ ಉಪಾದಾನಂ ಭವತು ಮಾನವ ಪ್ರತೀತೆ ಸ್ಥಾವತ್ ನಾಸ್ತಿ ಅಜ್ಞಾನಾಪೇಕ್ಷ ಇತಿ ಬ್ಯೂಟಿಫುಲ್ ಆಗಿದೆ. ಅಬ್ಬಾ, ತಸ್ಮಾದಾದ್ದರಿಂದ ಭ್ರಾಂತೆ, ಆಗಿನ ಕಾಲದಲ್ಲಿ ಅವನಿಗೆ ಭ್ರಾಂತಿಯಾಗಿತ್ತು. ಎಂತ? ರಜತ ಅಂತ ಅದು ಹೇಳ್ತಾ ಇದ್ದಾರೆ. ಶುದ್ಧಿಕಾಹಿ ರಜತವತ್ ಅವಭಾಸತೆ ಅಂತ ಹೇಳಿದ್ದರಿಂದ ಅವನಿಗೆ ಗೊತ್ತು ಏನಂತ, ಬೆಳ್ಳಿಯಂತೆ ತೋರುತ್ತಿದೆ ಅಂದ್ರೇನು, ಬೆಳ್ಳಿ ಇಲ್ಲ ಅಂತ. ಅದನ್ನ ಅರ್ಥವೇ ಮಾಡಿಕೊಳ್ಳದೆ ಈ ವ್ಯಾಖ್ಯಾನಕಾರರು ಅಲ್ಲಿ ತೋರುತ್ತಿರುವಂತಹ ಭ್ರಾಂತಿಗೆ ಬೆಳ್ಳಿ ಅಂತ ತೋರ್ತಾ ಇದೆಯಲ್ಲ, ಆ ಭ್ರಾಂತಿಗೆ ಅಜ್ಞಾನವು ಮೂಲ ವಿದ್ಯೆಯು ಉಪಾದಾನ ಕಾರಣ ಅಂತ ಹೇಳ್ತಾ ಇದ್ದಾರೆ. ಉಪಾದಾನ ಕಾರಣವಾಗಲಿ ಆಗಲೇ ರಜತ ಭ್ರಾಂತಿಗೆ ಮೂಲ ಜ್ಞಾನವು ಉಪಾದಾನ ಕಾರಣವಾಗಲಿ ಆಗಲೇ ಪ್ರತೀತೆ ಸ್ಥಾಪತೆ, ಪ್ರತೀತಿ ಇರುವುದರಿಂದ ನಾಸ್ತಿ ಅಜ್ಞಾನಾಪೇಕ್ಷ, ಯಾವುದು ಪ್ರತೀತಿಯ ತೋರ್ತಾ ಇದೆಯಾ ಅದಕ್ಕೆ ಅಜ್ಞಾನದ ಅಪೇಕ್ಷೆ ಇಲ್ಲ. ಆದ್ದರಿಂದ ಮೂಲ ವಿದ್ಯಾವಾದವೇ ಸುಳ್ಳು. ಮೂಲ ವಿದ್ಯಾ ಎನ್ನುವಂತಹ ಪದಾರ್ಥವೇ ಇಲ್ಲ. ಇಡೀ ಶಾಂಕರ ಪ್ರಸ್ಥಾನತ್ರೆಯ ಭಾಷ್ಯ ಗ್ರಂಥಗಳಲ್ಲಾಗಲಿ, ಗೌಡಪಾದೀಯ ಕಾರಿಕೆಗಳಲ್ಲಾಗಲಿ, ಭಗವಾನ್ ಸ್ವರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ಸಂಬಂಧ ವಾರ್ತಿಕ, ಬೃಹದ್ವಾರ್ತಿಕ, ತೈತ್ರಿಯ ಭಾಷ್ಯ ವಾರ್ತಿಕಗಳಲ್ಲಾಗಲಿ ಎಲ್ಲಿಯೂ ಕೂಡ ಮೂಲ ವಿದ್ಯದ ಗಂಧವೇ ಇಲ್ಲ. ಮೂಲ ವಿದ್ಯಾವಾದವನ್ನು ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ, ಅದರ ಗಂಧವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೂಲ ವಿದ್ಯೆಯನ್ನ ಶಂಕರಾಚಾರ್ಯರು ಹೇಳಿದ್ದಾರೆ ಅಂತ ಹುಟ್ಟಾಗಿಬಿಟ್ಟು ಮೂಲ ವಿದ್ಯೆಯನ್ನು ಹುಟ್ಟಿಸಿ ಆ ಮೂಲ ವಿದ್ಯೆಯು ರಜತ ಭ್ರಾಂತಿಗೆ ಉಪಾದಾನ ಕಾರಣವಾಗಿದೆ ಅಂತ ಹೇಳಿಬಿಟ್ಟು ಏನ್ ಅನ್ಯಾಯ ಇದು, ಏನೇನೋ ಹೇಳ್ತಾ ಇದ್ದಾರೆ ನೋಡಿ. ಆದ್ದರಿಂದ ಪ್ರತೀತೆ ಸ್ಥಾವತೆ, ಅದನ್ನು ಹುಸಿ ತೋರಿಕೆ, ಅದಕ್ಕೆ ಅಜ್ಞಾನ ಎನ್ನುವಂತ ಮೂಲಾಜ್ಞಾನ ಬೇಕಾಗಿದೆ. ಅಜ್ಞಾನಾಪೇಕ್ಷ ನಾಸ್ತಿ, ಯಾವುದು ಇಲ್ಲವೇ ಇಲ್ಲವೋ ಇಲ್ಲದ ವಸ್ತುವಿಗೆ ಒಂದು ಮೂಲಾಜ್ಞಾನ ಎನ್ನುವಂತ ಉಪಾದಾನ ಕಾರಣ ಹೇಳುವಂತದ್ದು. ಅಭ್ಯುಪಗಮ್ಯ ಚ ಏವ ಮುಚ್ಯತೆ. ಹಬ್ಬ ಚೆನ್ನಾಗಿದೆ ಮುಂದಿನ ಭಾಗ. ಅಭ್ಯುಪಗಮ್ಯ, ನಾವು ಇಷ್ಟನ್ನೆಲ್ಲ ಖಂಡನೆ ಮಾಡ್ತಾ ಇದ್ದೀವಲ್ಲ. ಮೂಲ ವಿದ್ಯೆಯು ಉಪಾದಾನ ಕಾರಣವಲ್ಲ, ಮೂಲ ವಿದ್ಯೆಯು ಆ ರಜತವಾಗಿ ಬದಲಾವಣೆಯಾಗಿದೆ ಎನ್ನುವಂತಹದ್ದು ಸರಿಯಲ್ಲ ಅಂತ ಬೇಕಾದಷ್ಟು ವಿಚಾರ ಮಾಡಿದ್ರು. ಇದೆಲ್ಲವೂ ಕೂಡ ಅಭ್ಯುಪಗಮ್ಯವಾದ ಮೂಲ ವಿದ್ಯಾವಾದಿಗಳು ಹೇಳುತ್ತಿರುವ ಮೂಲ ವಿದ್ಯಾವಾದವನ್ನ ಇದೇನು ಒಪ್ಪಿಕೊಂಡು ಹೇಳ್ತಾ ಇದ್ದೇವೆ. ಅಭ್ಯುಪಗಮ್ಯ, ಒಪ್ಪಿಕೊಂಡು ಮೂಲ ವಿದ್ಯಾವಾದಿಗಳು ಹೇಳುತ್ತಿರುವಂತ ಮೂಲ ವಿದ್ಯಾ ಅನ್ನುವ ವಸ್ತು ಇದೇನು ಒಪ್ಪಿಕೊಂಡು ಹೇಳು. ನಮ್ಮನ್ನೇ ಕೇಳಿದ್ರೆ ಮೂಲ ವಿದ್ಯೆಯ ಗಂಧವು ನಮಗಿಲ್ಲ. ಶಾಂಕರ ಪ್ರಸ್ಥಾನದ ಭಾಷ್ಯಗಳಲ್ಲಿ ಮೂಲ ವಿದ್ಯೆಯ ಸೊಲ್ಲೂ ಇಲ್ಲ ಅಂತ ಹೇಳ್ತೇವೆ. ಅಭ್ಯುಪಗಮ್ಯ, ಒಪ್ಪಿಕೊಂಡು ಏವ ಮುಚ್ಯತೆ, ಇಷ್ಟೆಲ್ಲ ವಿಚಾರ ಮಾಡಿದ್ದೇವೆ. ವಸ್ತುತಃ ಪರಮಾರ್ಥತಸ್ತು, ನಿಜವಾಗಿ ಹೇಳ್ಬೇಕು ಅಂದ್ರೆ ಭ್ರಾಂತೇರಪಿ ರಜತ ಸತ್ಯತ್ವ ಬುದ್ಧಿ ಮಾತ್ರತ್ವಾದಿ ಅಧಿಷ್ಠಾನಭೂತ ಶುದ್ಧಿ ಬುದ್ಧೈವ ನಿವೃತ್ತಿ. ಹಬ್ಬ, ಏನು ವಾಕ್ಯ ಬರೀತಾರೆ ಗುರುಗಳು. ವಸ್ತುತಸ್ತು, ನಿಜವಾಗಿ ಹೇಳಬೇಕಾದ, ರಿಯಲಿ ಸ್ಪೀಕಿಂಗ್, ಭ್ರಾಂತೇರಪಿ, ಆ ಭ್ರಾಂತಿಯೂ ಕೂಡ, ಯಾವ ಭ್ರಾಂತಿ? ರಜತ ಭ್ರಾಂತಿ ತೋರ್ತಾ ಇದ್ದಾನೆ, ಬೆಳ್ಳಿ ಅಂತ. ಈ ಭ್ರಾಂತಿಯೂ ಕೂಡ
ರಜತ ಸತ್ಯತ್ವ ಬುದ್ಧಿ ಮಾತ್ರತ್ವ. ರಜತ ಎನ್ನುವಂತ ಸತ್ಯತ್ವ ಬುದ್ಧಿ ಮಾತ್ರವಾಗಿದೆ, ಅಲ್ಲಿ ರಜತ ಇಲ್ಲವೇ ಇಲ್ಲ. ರಜತ ಎನ್ನುವಂತಹದ್ದು ಬುದ್ಧಿ ಕಲ್ಪನೆ ಮಾತ್ರವಾಗಿರುವುದರಿಂದ ಅಧಿಷ್ಠಾನಭೂತ ಶುದ್ಧಿ ಬುದ್ಧಿಯೈವ. ಆ ರಜತಕ್ಕೆ ಅಧಿಷ್ಠಾನವಾಗಿರುವಂತ ಕಪ್ಪೆ ಚಿಪ್ಪು ಎನ್ನುವಂತ ಬುದ್ಧಿ ಬಂದ ಕೂಡಲೇ ಕಪ್ಪೆ ಚಿಪ್ಪು ಇದು ಎನ್ನುವಂತ ಬುದ್ಧಿ ಮಾತ್ರದಿಂದ ಭ್ರಾಂತಿ ಜ್ಞಾನ ಹೊರಟೋಯ್ತು. ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ವಸ್ತುತಸ್ತು ಅಧಿಷ್ಠಾನಭೂತ ಶುದ್ಧಿ ಬುದ್ಧಿಯ ಏವ ಭ್ರಾಂತೇರಪಿ ರಜತ ಸತ್ಯತ್ವ ಬುದ್ಧಿ ಮಾತ್ರತ್ವಾದಿ ನಿವೃತ್ತಿ. ಯಾವಾಗ ಅವನಿಗೆ ಅಧಿಷ್ಠಾನದ ಜ್ಞಾನವಾಯಿತೋ, ಅಧಿಷ್ಠಾನ ಎಂದರೆ ಶುದ್ಧಿಕ, ಆರೋಪಿತ ಎಂದರೆ ರಜತ. ರಜತ ಆರೋಪಿತವಾಗಿ ತೋರ್ತಾ ಇದೆ ಭ್ರಾಂತಿ ಜ್ಞಾನ. ಆ ಭ್ರಾಂತಿ ಜ್ಞಾನ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ಅಧಿಷ್ಠಾನ ಜ್ಞಾನದಿಂದ ಹತ್ರಕ್ಕೆ ಹೋಗಿ ನೋಡಿದ್ರೆ ಈ ಕಪ್ಪೆ ಚಿಪ್ಪು ಗೊತ್ತಾಯ್ತು. ಇರುವಂತಹ ಕಪ್ಪೆ ಚಿಪ್ಪಿನಲ್ಲಿ ಇಲ್ಲದೆ ಇರುವಂತಹ ರಜತ ತೋರ್ತಾ ಇತ್ತು. ವಿಚಾರ ಮಾಡಿದ, ಹತ್ರಕ್ಕೆ ಹೋದ, ಸತ್ಯವಾಗಿರುವಂತಹ ತತ್ವ ಕಪ್ಪೆ ಚಿಪ್ಪು ಅಂತ ತತ್ವ ಆಯ್ತು. ಅದರಿಂದ ರಜತ ಭ್ರಾಂತಿ ಜ್ಞಾನ ಬಾಧಿತವಾಯ್ತು. ಅದನ್ನು ಬಿಟ್ಟುಬಿಟ್ಟು ಅಲ್ಲಿ ಮೂಲಾಜ್ಞಾನ ಅಂತ ಇರುತ್ತೆ. ಮೂಲಾಜ್ಞಾನವೇ ರಜತ ರೂಪದಿಂದ ಉಪಾದಾನ ಕಾಲವಾಗಿದೆ ಅಂತೆಲ್ಲ ಕಟ್ಟುಕತೆ ಹೇಳ್ತಾರೆ. ವೇದಾಂತ ಶಾಸ್ತ್ರವು ಕಟ್ಟುಕತೆಯಲ್ಲ. ವೇದಾಂತ ಶಾಸ್ತ್ರ ಕಾದಂಬರಿ ಗ್ರಂಥಗಳಲ್ಲ. ವೇದಾಂತ ರಾಮಾಯಣ ಭಾರತ ಭಾಗವತ ಗ್ರಂಥಗಳಂತೆ ಬರೀ ಪುರಾಣ ಗ್ರಂಥಗಳಲ್ಲ. ಇದು ಸತ್ಯ ಗ್ರಂಥ, ತತ್ವ ಗ್ರಂಥ. ವೇದಾಂತ ಶಾಸ್ತ್ರ ಇರುವುದನ್ನಿರುವಂತೆ ಕಟ್ಟಂತ ಹೇಳ್ತಾ ಇದೆ. ಇದನ್ನು ಬಿಟ್ಟುಬಿಟ್ಟು ಏನೇನೋ ಕಥೆ ಕಟ್ಟಿಬಿಟ್ಟು ಏನೂ ತಿಳಿಯದೇ ಇರುವಂತ ಮುಮುಕ್ಷ ಜನಗಳ ಮನಸ್ಸಿನಲ್ಲಿ ಭ್ರಾಂತಿ ಜ್ಞಾನವನ್ನ ಉಂಟು ಮಾಡುತ್ತಿದ್ದಾರೆ. ಯಾರು? ಮೂಲ ವಿದ್ಯಾವಾದಿಗಳು. ಎಚ್ಚರಿಕೆ. ಆದ್ರಿಂದ ಈ ಮೂಲ ವಿದ್ಯಾವಾದಕ್ಕೆ ಸೊಪ್ಪನ್ನು ಹಾಕಬೇಕಾಗಿಲ್ಲ. ಇದು ಬಹಳ ಟೀಚೆನ ಬಂದಿದ್ದಾರೆ ಹಿಂದೆ. ಇತಿ ಆದ್ದರಿಂದ ನ ಅಂತಃಕರಣಾದಿ ಅತಿರಿಕ್ತಂ ಅಪ್ರಸಿದ್ಧಂ ಅಜ್ಞಾನಂ ಉಪಾದಾನತ್ವೇನ ಕಲ್ಪ್ಯಂ ಭವತೀತಿ ಅಲಂ ಪ್ರಪಂಚೇನ ಚರ್ಚೆ ಮಾಡಿದ್ದು ಸಾಕು. ಇದ್ರ ಬಗ್ಗೆ ಇನ್ನು ಬೇಕಾದಷ್ಟು ಬರೆಯಬಹುದು. ಇದು ಬರೆದಿದ್ದೇ ಜಾಸ್ತಿ ಆಯ್ತು ಸಾಕು ಅಂದ್ಬಿಟ್ಟು ಗುರು. ಆದ್ದರಿಂದ ನ ಅಂತಃಕರಣ ವ್ಯತಿರಿಕ್ತಂ, ಅಂತಃಕರಣಕ್ಕಿಂತ ಭಿನ್ನವಾಗಿ ಅಂತಃಕರಣದ ದೋಷದಿಂದಲೇ ಕಪ್ಪೆ ಚಿಪ್ ಬೆಳ್ಳಿಯಾಗಿ ತೋರ್ತಾ ಇದೆ. ಕಣ್ಣಿನ ದೋಷದಿಂದಲೇ ಹಗ್ಗ ಹಮಾಗಿ ತೋರ್ತಾ ಇದೆ. ಅಂತಃಕರಣ ದೋಷದಿಂದಲೇ ಪರಬ್ರಹ್ಮ ಸ್ವರೂಪವೇ ಜೀವಾತ್ಮನಂತೆ ತೋರ್ತಾ ಇದೆ. ಇದನ್ನು ಬಿಟ್ಟುಬಿಟ್ಟು ಇದಕ್ಕಿಂತ ಭಿನ್ನವಾಗಿ ಅಂತಃಕರಣವೇ ಮುಂತಾದವುಗಳಿಗಿಂತ ಭಿನ್ನವಾಗಿರುವ ಅಪ್ರಸಿದ್ಧಂ, ಯಾವ ಶ್ರುತಿಗಳನ್ನು ಪ್ರಸಿದ್ಧವಾಗಿರದ ಗೌಡಪಾದ ಕಾಲಿಕೆ, ಶಾಂಕರ ಭಾಷ್ಯ, ಸುರೇಶ್ವರಾಚಾರ್ಯರ ಗ್ರಂಥಗಳಲ್ಲಿ ಅಥವಾ ಅನುಭವದಲ್ಲಿ ಅಪ್ರಸಿದ್ಧವಾಗಿರುವಂಥ ಅಜ್ಞಾನವನ್ನ, ಮೂಲ ಅಜ್ಞಾನವನ್ನ ಆ ರಜತಕ್ಕೆ ಉಪಾದಾನತ್ವೇನ ಉಪಾದಾನವಾಗಿದೆ ಎಂದು ಕಲ್ಪಿಸಿರುವುದು ನ ಕಲ್ಪ್ಯಂ ಸರಿಯಲ್ಲ. ಯಾಕೆ ಕಲ್ಪನೆ ಮಾಡ್ತಾ ಇದ್ದೀರ? ಅಲ್ಲ, ಸಲೀಸಾಗಿ ಹೋಗ್ತಾ ಇದೆ ರಸ್ತೆ, ಪೀಡ ಹೋಗ್ತಾ ಇದೆ ಗಾಡಿ, ಮತ್ತೆ ಒಂದು ಗೊದಮ ಹಾಕ್ಬಿಟ್ಟು ಇಲ್ಬಿಟ್ಟು ಆ ಗೊದಮ ತೆಗಿಗೆ 10,000 ರೂಪಾಯಿ ಕೊಡ್ಬೇಕು ಒಂದು. ಯಾಕೆ ಮಾಡ್ತಾ ಇದ್ದೀರ? ಶಾಂಕರ ಭಾಷ್ಯ ಗ್ರಂಥಗಳನ್ನು ಓದ್ತಾ ಇದ್ರೆ ಸ್ವಲ್ಪ ಸಂಸ್ಕೃತ ಬಲ್ಲವರಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ನಿಷ್ಕಲ್ಮಶವಾದ ಭಕ್ತಿಯನ್ನೇ ಓದ್ತಾ ಇದ್ರೆ ಅರ್ಥವಾಗುತ್ತೆ. ಅದನ್ನು ಬಿಟ್ಟುಬಿಟ್ಟು ಏನೇನೋ ಹೇಳ್ತಾರೆ. ಮೂಲ ವಿದ್ಯೆ ಅಂತ ಒಂದಿದೆ, ಅನಾದಿಯಾಗಿದೆ, ಅದು ಬ್ರಹ್ಮವನ್ನು ಆವರಿಸಿಕೊಂಡಿದೆ, ಎಲ್ಲಾ ಕಡೆಗಳಲ್ಲೂ ಇದೆ, ಬ್ರಹ್ಮಜ್ಞಾನಿಗೂ ಉಂಟು. ಆ ಮೂಲ ವಿದ್ಯೆಯೇ ಉಪಾದಾನ ಕಾರಣವಾಗಿದೆ.
ಅದು ಹೋಗ್ಬೇಕಾದ್ರೆ ಸುಲಭವಲ್ಲ. ಅದು ಕಳ್ಕೊಳ್ಳಕ್ಕೆ ಏನೇನೋ ಮಸಾಯ್ಬೇಕು. ಹೇಳ್ತಾ ಬಂದ್ವಿ, ಎಂಥ ಅನ್ಯಾಯ ಸ್ವಾಮಿ ಇದು. ಮೂಲ ವಿದ್ಯಾವಾದ ಬೇಡ. ಮೂಲ ವಿದ್ಯಾವಾದ ಎನ್ನುವಂತಹದ್ದು ಶಂಕರರ ಅಮೃತಾಯಮಾನವಾಗಿರುವ ಭಾಷ್ಯವೆಂಬ ಅಮೃತ ಭೋಜನಕ್ಕೆ ವ್ಯಾಖ್ಯಾನಕಾರರು ಬೆರೆಸಿರುವಂತ ವಿಷ ಬೇಡ, ಬೇಕಾಗಿಲ್ಲ. ಮೋಸ್ಟ್ ಕಾಂಪ್ಲಿಕೇಟ್, ಅರ್ಥವೂ ಆಗುದಿಲ್ಲ. ಆದ್ರಿಂದ ಬೇಡ ಅಂತ ಇದ್ದದ್ದು. ಅಂತಃಕರಣಕ್ಕಿಂತ ಭಿನ್ನವಾಗಿ ಅಪ್ರಸಿದ್ಧವಾಗಿರುವ ಅಜ್ಞಾನವನ್ನ ಉಪಾದಾನ ಕಾರಣ ಎಂದು ಕಲ್ಪಿಸಬೇಕಾದ್ದಿಲ್ಲ ಅಂತ ತಿಳಿಸುತ್ತಾ ಇಷ್ಟ ಸಾಕು. ಅಲಂ ಪ್ರಪಂಚೇನ ವಿವರಣೆಯನ್ನು ಇನ್ನೂ ಬರೀಬಹುದು, 100 ಪುಟ ಬೇಡ. ಇದರಿಂದ ಮುಮುಕ್ಷುಗಳಿಗೆ ಏನೂ ಪ್ರಯೋಜನವಿಲ್ಲದ್ದರಿಂದ ಈ ಚರ್ಚೆಯನ್ನ, ಈ ಮೂಲ ವಿದ್ಯಾವಾದ ಖಂಡನೆಯನ್ನ ಇಲ್ಲಿಗೆ ನಿಲ್ಲಿಸುತ್ತೇನೆ. ತಸ್ಮಾತ್ ಅನಿರ್ವಚನೀಯಂ ಅನಾದಿ ಅಜ್ಞಾನಂ ತತ್ತದ್ಭ್ರಾಂತೌ ಲೌಕಿಕ ರಜತಾದಿ ವಿಲಕ್ಷಣ ಮಿಥ್ಯಾ ರಜತಾದಿ ಅನಿರ್ವಚನೀಯ ವಿಷಯ ರೂಪೇಣ ತತ್ತಜ್ಞಾನ ರೂಪೇಣ ಚ ಪರಿಣತಂ ತತ್ತತ್ ಅಧಿಷ್ಠಾನಭೂತ ಶುದ್ಧ್ಯಾದಿ ಜ್ಞಾನಾದಿ ವಿನಾಶ್ಯತಿ ಇತ್ಯೇತತ್ ಸರ್ವಂ. ವಿವರಣೆ ಸಾಕು ಅಂತ ಕ್ಲೋಸ್ ಮಾಡ್ಬಿಟ್ರು. ಅಧ್ಯಾಯ ಸಮಾಪ್ತ. ಪುನಃ ಬರೀತಾ ಇದ್ದಾರೆ. ಸಾಕು ಅಂತ ಹೇಳಿದ ಮೇಲೆ ಪುನಃ ಆ ಮೂಲ ವಿದ್ಯಾವಾದದ ಜೊಳುತನ ತೋರಿಸ್ತಾ ಇದ್ದಾರೆ. ತಸ್ಮಾತ್ ಆದ್ದರಿಂದ ಅನಿರ್ವಚನೀಯಂ ಅನಾದ್ಯ ಜ್ಞಾನಂ, ಅನಾದಿಯಾಗಿರುವಂತಹ ಅಜ್ಞಾನವಿದೆ. ಇದು ಮೂಲ ಜ್ಞಾನ. ಭಾವರೂಪವಾಗಿದೆ, ವಸ್ತು ರೂಪವಾಗಿದೆ. ಇದು ಅನಿರ್ವಚನೀಯವಾಗಿದೆ. ಯಾವುದನ್ನ ಶಂಕರಾಚಾರ್ಯರು ಮಾಯೆಗೆ ಅನಿರ್ವಚನೀಯ ಅಂತ ಹೇಳಿದ್ದಾರೋ ಅದನ್ನ ಮೂಲ ವಿದ್ಯಾವಾದಿಗಳು ಮೂಲ ವಿದ್ಯೆಯನ್ನ ಅನಿರ್ವಚನೀಯ ಅಂತ ಕರೆದಿದ್ದಾರೆ. ಇವರ ಪ್ರಕಾರ ಮೂಲ ವಿದ್ಯೆಯೇ ಮಾಯೆ, ಮಾಯೆಯೇ ಮೂಲ ವಿದ್ಯೆ. ಇದೊಂದು ದೊಡ್ಡ ವಿಚಾರ. ಇದನ್ನು ಚೆನ್ನ ಪಾಠ ಮಾಡಿದ್ದಾನೆ. ನನ್ನ ಬುರುಡೆ ಒಳಗಡೆ ಈ ಮೂಲ ವಿದ್ಯಾ ವಿಚಾರ, ಮೂಲ ವಿದ್ಯೆದ ಜೊಳ್ಳುತನ ಚೆನ್ನಾಗಿ ಅರ್ಥವಾಗಿದೆ. ನಾನೆಲ್ಲೂ ಹೇಳಕ್ ಹೋಗ್ತಾ ಇಲ್ಲ, ಅರ್ಥವಾಗಲ್ಲ ಜನಗಳಿಗೆ. ಆದ್ದರಿಂದ ಅನಿರ್ವಚನೀಯವಾಗಿರುವ, ಅನಿರ್ವಚನೀಯ ಅಂತ ಏನು? ಸತ್ತು ಅಲ್ಲ, ಅಸತ್ತು ಅಲ್ಲ. ಸನ್ನಾಪ್ಯ ಸನ್ನಾಪ್ಯವಯಾತ್ಮಿಕಾನೋ, ಅದೇ ರೀತಿಯಲ್ಲಿ ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ, ಇದೆ ಅಂತಲೂ ಅಲ್ಲ, ಇಲ್ಲ ಅಂತಲೂ ಅಲ್ಲ. ಇಂಥದ್ದೊಂದು ಮಹಾದ್ಭುತ ಅನಿರ್ವಚನೀಯ ರೂಪ ಅಂತ ವಿವೇಕ ಚೂಡಾಮಣಿಯಲ್ಲಿ ಒಂದು ವಾಕ್ಯ ಇದೆ. ಏನ್ ಹೇಳೋಣ? ಈ ಇಂಥ ಅನಿರ್ವಚನೀಯವಾಗಿರುವ ಅನಾದಿಯಾಗಿರುವಂತಹ ಜ್ಞಾನವೂ ಅನಿರ್ವಚನೀಯಂ ಅನಾದಿ ಅಜ್ಞಾನಂ ತದ್ಭ್ರಾಂತೌ ತದ್ಭ್ರಾಂತೌ ಆಯಾ ಪದಾರ್ಥವನ್ನ ತಪ್ಪು ತಿಳಿದುಕೊಳ್ಳುವುದಕ್ಕೆ ಕಾರಣವಾಗಿದೆ. ಲೌಕಿಕ ರಜತಾದಿ, ಲೌಕಿಕ ರಜತ ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಬೆಳ್ಳಿ, ಅದಕ್ಕಿಂತ ವಿಲಕ್ಷಣವಾಗಿರುವ ಮಿಥ್ಯಾ ರಜತ, ಕಪ್ಪೆ ಚಿಪ್ಪಿನಲ್ಲಿ ಕಾಣುತ್ತಿರುವಂತಹ ಬೆಳ್ಳಿ ಲೋಕ ಪ್ರಸಿದ್ಧವಾದ ಬೆಳ್ಳಿ ಅಲ್ಲ. ಲೋಕ ಪ್ರಸಿದ್ಧವಾದ ಬೆಳ್ಳಿಗಿಂತ ವಿಲಕ್ಷಣವಾಗಿದೆ ಇದು ಅಂತ ಹೇಳ್ಬಿಟ್ಟು ವಿಲಕ್ಷಣ ಮಿಥ್ಯಾ ರಜತಾದಿ ಅನಿರ್ವಚನೀಯ ವಿಷಯ ರೂಪೇಣ, ಇದು ಅನಿರ್ವಚನೀಯವಾದಂತಹ ರಜತವಾಗಿದೆ. ಇದಕ್ಕೆ ಉಪಾದಾನ ಕಾರಣ ಮೂಲ ಜ್ಞಾನ. ತತ್ವಜ್ಞಾನ ರೂಪೇಣ, ಆಯಾ ಜ್ಞಾನದ ರೂಪದಿಂದಲೂ ಆಯಾ ವಸ್ತುವಿನ ರೂಪದಿಂದಲೂ ಕೂಡ ಪರಿಣತಂ ಬದಲಾವಣೆಗೊಂಡು ತತ್ತತೆ ಅಧಿಷ್ಠಾನಭೂತ, ಅದಕ್ಕೆ ಅಧಿಷ್ಠಾನವಾಗಿರುವಂತ ಶುಕ್ತಿಕಾದಿ ಜ್ಞಾನೇನ, ಶುದ್ಧಿಯೇ ಮುಂತಾದ ತಿಳುವಳಿಕೆಯಿಂದ ವಿನಾಶ್ಯತೆ ನಾಶ ಮಾಡಲ್ಪಡುತ್ತದೆ. ಇತ್ಯೇತತ್ ಸರ್ವ, ಇದೇ ಮುಂತಾಗಿರುವಂತಹ ಕಥೆ. ಆಶ್ಚರ್ಯವಾಗ್ತಾ ಇದ್ದಂದ್ರೆ ಎಲ್ಲಿಯೂ ಭಾಷ್ಯದಲ್ಲಿಲ್ಲ, ಇದು ಬೇಕಾಗಿಲ್ಲ. ಇದನ್ನ ಯಾರೋ ಪುಣ್ಯಾತ್ಮ ತಂದುಬಿಟ್ಲು, ಎಲ್ಲಾ ಕಡೆ ಹೇಳಬೇಕು. ಇದೇ ಮುಂತಾಗಿರುವಂತ ಸರ್ವಂ, ಈ ವರ್ಣನೆ ಎಲ್ಲವೂ ಹೇಗಿದೆ ಅಂದ್ರೆ, ವಂದ್ಯಾ ಪುತ್ರನಿಗೆ
ಜನನ, ವೃದ್ಧಿ, ರಾಜ್ಯಾಭಿಷೇಕ, ಸುಖ, ದುಃಖ, ಅನುಭವ, ವಿವಾಹ, ಪುತ್ರ, ಪೌತ್ರ, ಮರಣಾಧಿಪತ್ಯಂ ಅತ್ಯಂತ ಅಸಂಭಾವಿತಂ ಕಲ್ಪಿತಂ ದೃಷ್ಟೈರ್ವಾದಿಭಿ. ಇದಕ್ಕಿಂತ ಜೋರ ಬರಿಬಹುದೇ? ಈ ಮೂಲಾವಿದ್ಯಾ ವಿಚಾರವೆಲ್ಲವನ್ನು ಕೇಳ್ತಾ ಇರೋ ಹರಿಕಥೆ ಕಥೆ ಇದ್ದಾರೆ. ಹೇಗಿದೆ ಅಂದ್ರೆ, ಒಬ್ಬ ವಂದ್ಯಾಪುತ್ರ ಅಂತಿದ್ದಾನೆ. ಅವ ವಂದ್ಯಾಪುತ್ರ ಹುಟ್ಟಿದೆಯ. ವಂದ್ಯಾಪುತ್ರ ಜಾತ್ಯ ಏನು? ಚೈತ್ರ ಮಾಸ ಶುಕ್ಲ ಪಕ್ಷ ಏಕಾದಶಿ ಜನ ಹುಟ್ಟಿದ ಯಾರು? ವಂದ್ಯಾಪುತ್ರ. ವಂದ್ಯಾಪುತ್ರ ಅಂದೇನು? ಪಂಜೆ ಮಗ. ಅವನ ತಾಯಿ ಯಾರು? ತಂದೆ ಯಾರು? ಅಣ್ಣ ಯಾರು? ತಮ್ಮ ಯಾರು? ಎಲ್ಲ ಜಾತಕರು. ವೃದ್ಧಿ ಅವ್ನು ಬೆಳೆದ. ಯಾರು? ವಂದ್ಯಾಪುತ್ರ. ಬೆಳ್ಕೊಂಡು ಇಂತಹ ಸ್ಕೂಲ್ ನಲ್ಲಿ ಓದಿ, ಕಾಲೇಜ್ ಹೋಗಿ ಓದಿ, ಅಮೆರಿಕಾದಲ್ಲಿ ಒಳ್ಳೆ ವಿದ್ಯಾವಂತ ಆದ. ಅಲ್ಲವನ್ ಯಾರು ಹೆಣ್ಣು ಕೊಟ್ರು? ಯಾರಿಗೆ? ವಂದ್ಯಾಪುತ್ರನಿಗೆ. ಅಲ್ಲವನ್ ಒಳ್ಳೆ ಪೊಸಿಷನ್ ನಲ್ಲಿ ರಾಜ್ಯಾಭಿಷೇಕವಾಯ್ತು, ಸುಖ ಅನುಭವಿಸ್ಕೊಂಡ, ದುಃಖವಾಯ್ತು. ಆಮೇಲೆ ಎಲ್ಲ ಅನುಭವಿಸ್ಕೊಂಡ. ಅವನತ್ರ 100 ಕಾರ್ ಇತ್ತು. ಯಾರತ್ರ? ವಂದ್ಯಾಪುತ್ರನ ಹತ್ರ. ಆ ಮೊಮ್ಮಕ್ಕಳಿಗೆಲ್ಲ ಮದುವೆ ಆಯ್ತು. ಯಾರ ಮೊಮ್ಮಕ್ಕಳು? ವಂದ್ಯಾಪುತ್ರ. ಕೊನೆಗೆ ಒಂದ್ ದಿವಸ ಅವನು 98 ವರ್ಷ 99 ವರ್ಷ ಬದುಕಿದ್ದು ಸತ್ತೋದ ಅಂತ ಹೇಳಿದರೆ ಹೇಗೋ ಹೇಗದು ಅಸಂಭಾವಿತಂ. ವಂದ್ಯಾಪುತ್ರ ಎಂದ ಕೂಡಲೇ ಅವ್ನು ಹುಟ್ಟಿದಾನ, ಮದುವೆ ಆಗತ್ತ, ಅವನ ಮಕ್ಕಳಿದಾರ. ವಂದ್ಯಾಪುತ್ರ ಅಂದೇನು? ಬಂಜೆ ಮಗ. ಬಂಜೆ ಮಗ ಇದ್ದಾರ. ಕಥೆನಲ್ಲೇ ಹೇಳ್ಬಿಟ್ಟ. ಅದಕ್ಕೊಂದು ಕಾದಂಬರಿ ಮಾಡಿದ್ರು ಪುಣ್ಯಾತ್ಮ. 500 ಪುಟದ ಕಾದಂಬರಿ ಬರೆದಿದ್ದಾರೆ. ಹೇಗೆ ಎಲ್ಲವೂ ಅಸಂಭಾವಿತವಾಗಿವೆಯೋ, ಇನ್ಕನ್ಸೀವಬಲ್, ಸಾಧ್ಯವೇ ಇಂಪಾಸಿಬಲ್. ಅದೇ ರೀತಿಯಲ್ಲಿ ಮೂಲಾವಿದ್ಯಾವಾದಿಗಳು ಮೂಲಾವಿದ್ಯೆಯನ್ನ ಕಲ್ಪಿಸಿದ್ದಾರೆ. ದೃಷ್ಟೈಹಿ ವಾದಿವಿ. ಈ ವಾದಿಗಳು ಎಂಥವರಪ್ಪ ಅಂತಂದ್ರೆ ಜೋರಾಗಿದೆ. ದುಷ್ಟರು ಅಂತಂದ್ರೆ ಧೈರ್ಯಶಾಲಿಗಳು. ನಮ್ಮ ಯಾರು ಎದುರಿಸ್ತಾರೆ ಬಂದ್ರೆ ಕುಸ್ತಿಗೆ ಅಂತ ಕರೀತಾರೆ. ಸಮರ್ಥರಾದಂತ ವಾದಿಗಳು ಇದೆಲ್ಲವನ್ನು ಕೂಡ ದೃಷ್ಟ ಅಂದ್ರೆ ತಪ್ಪರ್ಥವಾಗ್ಬಿಡುತ್ತೆ. ಕೊಬ್ಬಿರುವ ದುರಹಂಕಾರದಿಂದ ಮೆರೆಯುತ್ತಿರುವಂತಹ ವಾದಿಗಳಿಂದ ಕಲ್ಪಿಸಲ್ಪಟ್ಟದ್ದಾಗಿದೆ. ನೈಷಾ ಪ್ರಕ್ರಿಯಾ ಲೋಕ ಸಿದ್ಧ ಭ್ರಾಂತಿ ನಿದರ್ಶನಾರ್ಥಂ ಪ್ರವೃತ್ತಸ್ಯ ಭಾಷ್ಯಕಾರಸ್ಯ ಹೃದಯ ಮಾರೂಢ ಇತಿ ಅಲಂ ಕುದೃಷ್ಟಿ ಪರೀಕ್ಷಣೆ. ಸಾಕ ನಾಳೆ ಮಾಡ್ತೇವೆ. ತುಂಬಾ ಚೆನ್ನಾಗಿದೆ ನೋಡಿ. ಪೂಜ್ಯ ಸದ್ಗುರುಗಳು ತುಂಬಾ ಸಂಕಟದಿಂದ ನೊಂದು ಮೂಲಾವಿದ್ಯಾವಾದಿಗಳನ್ನ ದೃಷ್ಟ ಅಂದ್ಬಿಟ್ರು. ಕೊಬ್ಬಿರುವಂತವರು ನಾವೇ ಬುದ್ಧಿವಂತು. ಶಂಕರನಿಗೆ ಅರ್ಥವಾಗದ, ಶಾಂಕರ ಭಾಷ್ಯದಲ್ಲಿ ಕಾಣ ಸಿಗದ, ಶಾಂಕರ ಸಿದ್ಧಾಂತಕ್ಕೆ ದ್ರೋಹ ಬೆದಕುವ, ಅದ್ವೈತ ಸಿದ್ಧಾಂತಕ್ಕೆ ಧಕ್ಕೆ ತರುವಂತ ಪ್ರಕ್ರಿಯೆ ಮೂಲವಿದ್ಯಾ ಪ್ರಕ್ರಿಯೆ. ಇದನ್ನ ಯಾವ ಮುಮುಕ್ಷಿಗಳು ಕೂಡ ಆಧರಿಸಬಾರದು, ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಬಲ್ಲಿಯೇ ಇವತ್ತಿನ ಈ ಸದ್ಗುರುಗಳ ಸುಗಮ ವ್ಯಾಖ್ಯಾನದ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯ. 14ನೇ ಖಂಡ ಲಕ್ಷಣ ವಿಚಾರೋಪಸಂಹಾರ. ಲಕ್ಷಣ ವಿಚಾರ, ಅವಿದ್ಯಾ ಲಕ್ಷಣ ವಿಚಾರ, ಅಧ್ಯಾಸ ಲಕ್ಷಣ ವಿಚಾರ, ಉಪಸಂಹಾರ. ಅಧ್ಯಾಸ ಅಂದ್ರೇನು? ಅದರ ಸ್ವರೂಪವೇನು? ಲೋಕದಲ್ಲಿ ಹೇಗೆ ಅಧ್ಯಾಸವಾಗಿದೆ ಅದರಂತೆ ಆತ್ಮಾನಾತ್ಮರಿಗೂ ಅಧ್ಯಾಸವಾಗಿದೆ ಇತ್ಯಾದಿ ವಿಚಾರವನ್ನ ಎಲ್ಲ ತಿಳಿಸಿದರು. ಈ ವಿಚಾರವನ್ನ ಭಗವಾನ್ ಶಂಕರರೀಗ ಉಪಸಂಹಾರ ಮಾಡುತ್ತಿದ್ದಾರೆ. ಇದಮತ್ರ ಪ್ರಕೃತಂ. ಅತ್ರ ಅಧ್ಯಾಸ ಭಾಷ್ಯದಲ್ಲಿ ಇದಂ ಪ್ರಕೃತಂ. ದಿಸ್ ಈಸ್ ಕ್ವೈಟ್ ರೆಲೆವೆಂಟ್, ಇಂಪಾರ್ಟೆಂಟ್. ಇಷ್ಟು ಮುಖ್ಯವಾದಂತಹ ವಿಚಾರ ಏನು? ಸರ್ವಾನುಭವ ಸಿದ್ಧ ದೃಷ್ಟಾಂತದ್ವಯ ಗ್ರಹಣೇನ ಅತಸ್ಮಿನ್ ತದ್ಬುದ್ಧಿರೇವ ಅಧ್ಯಾಸಃ ಇತಿ ಲಕ್ಷಣಂ ನ ಕೇವಲಂ ಪರೀಕ್ಷಕಾಣಾಂ ಸಮ್ಮತಂ ಕಿಂತು ಲೋಕಾನುಭವಾನುಸಾರಿ ಚ ಇತಿ ಆದರ್ಶಿತಂ.
ಓದ್ತಾ ಇದ್ರೆ ಗುರುಗಳೇ ಕೈ ಹಿಡ್ಕೊಂಡು ಆ ವಾಕ್ಯಗಳನ್ನ ಓದಿಸ್ಕೊತ ಹೋಗ್ತಾ ಇದೆ. ಎಷ್ಟು ಜನ ಬರೀತಾರೆ? ಇದ ಮಾತ್ರ ಪ್ರಗತ, ಇಷ್ಟು ಪ್ರಗತವಾದ ವಿಚಾರ. ಸರ್ವಾನುಭವ ಸಿದ್ಧ ದೃಷ್ಟಾಂತ ದ್ವಯ ಗ್ರಹಣೇನ ದೃಷ್ಟಾಂತದ್ವಯಂ ಯಾವ್ಯಾವುದು? ಶುಕ್ತಿಕಾಹಿ ರಜತವತೆ ಅವಭಾಸತೆ ಏಕಃ ದೃಷ್ಟಾಂತಃ ಏಕಶ್ಚಂದ್ರಃ ಸದ್ವಿತೀಯವತು ಇತಿ ದ್ವಿತೀಯೋ ದೃಷ್ಟಾಂತಃ. ಇದು ಸರ್ವಾನುಭವ ಸಿದ್ಧ ದೃಷ್ಟಾಂತದ್ವಯಂ, ಎಲ್ಲರ ಅನುಭವದಲ್ಲಿ ಸಿದ್ಧವಾಗಿರುವಂತ ಎರಡು ದೃಷ್ಟಾಂತಗಳು. ಹೌದಾ? ಈ ದೃಷ್ಟಾಂತಗಳನ್ನ ಗ್ರಹಣೇನ ಸ್ವೀಕರಿಸಿ, ಈ ದೃಷ್ಟಾಂತಗಳ ಮುಖಾಂತರ ಏನ್ ಹೇಳ್ತಾ ಇದ್ದ ಶಂಕರಾಚಾರ್ಯರು? ಅತಸ್ಮಿನ್ ತದ್ಬುದ್ಧಿರಧ್ಯಾಸ. ಆಹಾ ಕೋಯಮಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ. ಅದು ಅಲ್ಲದ ವಸ್ತುವಿನಲ್ಲಿ ಅದು ಎನ್ನುವಂತ ಬುದ್ಧಿಯ ಅಧ್ಯಾಸ. ರಾಮನನ್ನ ಕಂಡು ಕೃಷ್ಣ ಅಂದ್ಕೊಳ್ಳುವಂತಹದ್ದು, ಕಪ್ಪೆ ಚಿಪ್ಪನ್ನ ಕಂಡು ಬೆಳ್ಳಿ ಎಂದುಕೊಳ್ಳುವಂತಹದ್ದು, ಒಬ್ಬ ಚಂದ್ರನನ್ನ ನೋಡುತ್ತಾ ಎರಡು ಚಂದ್ರರು ಅಂದುಕೊಳ್ಳುವಂತಹದ್ದು, ಹಗ್ಗವನ್ನ ಕಂಡು ಹಾವು ಅಂದ್ಕೊಳ್ಳುವಂತಹದ್ದು, ಹಾವನ್ನ ಕಂಡು ಹಗ್ಗ ಎಂದುಕೊಳ್ಳುವಂತಹದ್ದು, ರಾಗಿಯನ್ನ ಕಂಡು ಅದನ್ನ ಸಾಸಿವೆ ಅಂದುಕೊಳ್ಳುವಂತಹದ್ದು, ಸಾಸಿವೆಯನ್ನು ಕಂಡು ರಾಗಿ. ಅತಸ್ಮಿನ್ ತದ್ಬುದ್ಧಿ. ಅದು ಅಲ್ಲ, ಬೆಳ್ಳಿ ಅಲ್ಲ, ಬೆಳ್ಳಿ ಎಲ್ಲದೇ ಇರುವಂತಹ ಕಪ್ಪೆ ಚಿಪ್ಪನ್ನು ನೋಡ್ಬಿಟ್ಟು ಬೆಳ್ಳಿ ಅಂತ ಅನ್ಕೊಂಡ್ರೆ ಅಧ್ಯಾಸ. ಇಷ್ಟೇ. ಆತ್ಮನನ್ನ ದೇಹಾದಿಗಳು ಅನ್ಕೊಂಡ್ಬಿಟ್ಟಿದೇವಲ್ಲ, ಎಂಥ ಅನ್ಯಾಯವಿದು. ದೇಹದಲ್ಲಿ ನಾನು ಎನ್ನುವಂಥ ತಿಳುವಳಿಕೆ, ಆತ್ಮನಲ್ಲಿ ದೇಹ ಎನ್ನುವಂಥ ಭ್ರಮೆ, ಇದಕ್ಕೆ ಅಧ್ಯಾಸ ಅಂತಿದ್ರು. ನೋಡಿ ಎಷ್ಟು ಜೋರಾಗಿದೆ. ಇಷ್ಟು ಜೋರಾಗಿದ್ದರೂ ಯಾರು ವಿಚಾರವೇ ಮಾಡಿಲ್ಲ. ನಾನು ಹುಟ್ಟಿದೆ, ನನಗೆ 28 ವರ್ಷ ವಯಸ್ಸಾಯ್ತು, ನಾ ಮದುವೆ ಮಾಡ್ಕೊಂಡೆ, ಇಂಥವರ ಗಂಡ, ಇಂಥವರ ಅಳಿಯ, ಇಂಥವರ ಮಗ, ಇಷ್ಟು ವಯಸ್ಸಾಯ್ತು, 8 ಜನ ಮೊಮ್ಮಕ್ಕಳಿದ್ದಾರೆ, ನಂಗೆ 98 ವರ್ಷ ವಯಸ್ಸಾಯ್ತು, ಸಾಯ್ತೇನೆ. ಇಷ್ಟೂ ಕೂಡ ದೇಹದ ಧರ್ಮವನ್ನು ತನ್ನ ಮೇಲೆ ಹಾಕೊಂಡು ಬಿಟ್ಟು ಕಷ್ಟಪಡ್ತಾ ಇದ್ದಾನಲ್ಲ, ಇದಕ್ಕೆ ಹೆಸರು. ಇದನ್ನು ಕಳ್ಕೊಳ್ಳಿ. ಇದನ್ನ ಕಳೆದುಕೊಂಡವನೇ ಬ್ರಹ್ಮಜ್ಞಾನಿ. ನೀನೇ ಬ್ರಹ್ಮಜ್ಞಾನಿಯಾಗು. ಮತ್ತೆ ಮತ್ತೆ ನೀನು ರಮಣ ಮಹರ್ಷಿ ಉದಾಹರಣೆ, ಶಂಕರಾಚಾರ್ಯರ ಉದಾಹರಣೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳ ಉದಾಹರಣೆ ಕೊಡೋಣ. ನೀನೇ ನಿಜವಾಗಿ ವಿಚಾರವನ್ನು ಮಾಡಿ ನಾ ದೇಹವಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನೀನೇ ಶಂಕರ. ಅತಸ್ಮಿನ್ ತದ್ಬುದ್ಧಿರೇವ ಅಧ್ಯಾಸ. ಏವಕಾರ ಆಗಿರು. ಅದು ಅಲ್ಲದರಲ್ಲಿ ಅದು ಎನ್ನುವಂತಹ ಬುದ್ಧಿಯೇ ಅಧ್ಯಾಸವಾಗಿದೆ ಎಂದು ಈ ಇತಿ ಲಕ್ಷಣಂ. ಇಲ್ಲಿ ಇತಿ ಲಕ್ಷಣಂ ಇದೆ, ತಪ್ಪು. ಇತಿ ಲಕ್ಷಣಂ ಕೂಡಿಸ್ಕೊಂಬಿಡಿ. ಎಂಬ ಈ ಲಕ್ಷಣವು ನ ಕೇವಲಂ ಪರೀಕ್ಷಕಾಣಂ ಸಮ್ಮತಂ. ಅದು ಅಲ್ಲದರಲ್ಲಿ ಅದು ಎಂದು ಮಾಡಿಕೊಳ್ಳುವುದೇ ಅಧ್ಯಾಸ. ಈ ಲಕ್ಷಣವು ಪರೀಕ್ಷಕರಲ್ಲಿ ಮಾತ್ರ ಇದ್ದು ಅವರಿಗೆ ಸಮ್ಮತವಾದದ್ದಷ್ಟೇ ಅಲ್ಲ. ಪರೀಕ್ಷಕಾಃ ವಿಮರ್ಶಕಾಃ ವಿದ್ವಾಂಸಃ ಮೇಧಾವಿನಃ ಪ್ರಾಜ್ಞಾಃ ಅಂಥವರಿಗೆ ಮಾತ್ರ ಇರುವಂತಹ ಅಧ್ಯಾಸವಲ್ಲ. ಕಿಂತು ಮತ್ತೇನೆಂದರೆ ಲೋಕಾನುಭವಾನುಸಾರಿ ಚೆನ್ನಾಗಿದೆ. ಇದು ಅನುಭವಾನುಸಾರಿ ನಪುಂಸಕಲಿಂಗ. ಯಾಕೋ ಗುರು ತಪ್ಪು ಬಿಟ್ರಲ್ಲ, ಅಧ್ಯಾಸ ಪುಲ್ಲಿಂಗ, ಲೋಕಾನುಭವಾನುಸಾರಿ ನಪುಂಸಕಲಿಂಗ ಬರೆದು ಬಿಟ್ಟಲ್ಲ ಅನ್ಸುತ್ತೆ. ಗುರುಗಳು ಎಂದೆಂದಿಗೂ ದಡ್ಡರಲ್ಲ, ಮಹಾಮೇಧಾವಿಗಳು, ಸಾಕ್ಷಾತ್ ಸರ್ವಜ್ಞ ಸ್ವರೂಪರು. ನಾವು ಅರ್ಥ ಮಾಡ್ಕೋಬೇಕು. ಲಕ್ಷಣಂ ಅನ್ನುವುದಕ್ಕೆ ವಿಶೇಷಣ. ಇತಿ ಲಕ್ಷಣಂ ಲೋಕಾನುಭವಾನುಸಾರಿ ಅಯಂ ಅಧ್ಯಾಸ ಲೋಕಾನುಭವಾನುಸಾರಿಣಿ. ಏಷ ಅವಿದ್ಯಾ ಲೋಕಾನುಭವಸಾರಿಣಿ. ಲೋಕಾನುಭವಸಾರಿಣಿ ಸ್ತ್ರೀಲಿಂಗ.
ಸಂಸ್ಕೃತ ಅದ್ಭುತ ಪರಮಾನಂದ. ಈ ಅಧ್ಯಾಸವು ಪರೀಕ್ಷಕರಿಗೆ, ವಿಮರ್ಶಕರಿಗೆ, ಪಂಡಿತರಿಗೆ ಮಾತ್ರ ಸಮ್ಮತವಾದದ್ದಲ್ಲ. ಮತ್ತೇನೆಂದರೆ ಲೋಕಾನುಭವ ಅನ್ನುಭಾರಿಯಾಗಿದೆ. ಎಲ್ಲಾ ಮಾನವರ ಅನುಭವದಲ್ಲಿ ಹಗ್ಗವನ್ನು ಹಾಕುವುದು ತಿಳ್ಕೊಂಡ ಅದೊಂದು ಅಧ್ಯಾಸ. ಒಟ್ಟಿನಲ್ಲಿ ಈ ಅಧ್ಯಾಸವು ವಿದ್ವಾಂಸರಿಗೆ ಮಾತ್ರ ಪರಿಚ್ಛಿನ್ನವಾದದ್ದನ್ನ. ಲೋಕ ಅಂದ್ರೆ ಜನಗಳು, ಲೋಕಸ್ತು ಭವನೇ ಜನ, ಎಲ್ಲ ಜನಗಳ ಅನುಭವದಲ್ಲಿ ಇದೆ ಇತಿ ಎಂದು ಆದರ್ಶಿತಂ, ಆ ಸಮಂತಾತಿ ದರ್ಶಿತಂ. ಭಗವತ್ಪಾದ ಶಂಕರರು ಈ ಲಕ್ಷಣವನ್ನ ಚೆನ್ನಾಗಿ ಆಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ತೋರಿಸಿಕೊಟ್ಟಿದ್ದಾರೆ. ಅರ್ಥ ಆಯ್ತು. ಸತೆ ಅಯಮಭಿಪ್ರಾಯ, ಈ ವಾಕ್ಯಕ್ಕೆ ಇದು ಅಭಿಪ್ರಾಯ. ಎಷ್ಟು ಡೀಟೇಲ್ ಬರಿತಾ ಇದ್ದಾರೆ ನೋಡಿ. ಪರಮ ಪೂಜ್ಯ ಸದ್ಗುರು ಪುಂಗವರು ಶಂಕರರ ಅಧ್ಯಾಸ ಭಾಷ್ಯಕ್ಕೆ ಬರೆದಿರುವಂತ ಸುಗಮ ವ್ಯಾಖ್ಯಾನಕ್ಕೆ ಒಂದು PhD ಕೊಡ್ಬೇಕು. ಯಾರು ಕೊಡ್ಬೇಕು? ಯಾರು ಅರ್ಥ ಮಾಡ್ತಿರ್ಬೇಕು. ತದಯಮಭಿಪ್ರಾಯ, ಇದಕ್ಕಿಷ್ಟ ಅಭಿಪ್ರಾಯ ಏನು? ಯಥಾ ಹಿ ಲೋಕೆ ಶುದ್ಧೌ ರಜತಾಧ್ಯಾಸ ಯಥಾ ಚ ಲೋಕೆ ಏಕಸ್ಮಿನ್ನೇವ ಚಂದ್ರೆ ಸದ್ವಿತೀಯತ್ವಾಧ್ಯಾಸಶ್ಚ. ದೃಷ್ಟಾಂತ ಏವಮೇವ ದಾಷ್ಟಾಂತಿಕೆ ವಿಷಯಿನಿ ಚಿದಾತ್ಮಕೆ ಸತ್ಯರೂಪೆ ವಿಷಯಸ್ಯ ಅನೃತಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇನ ಚ ವಿಷಯೇ ವಿಷಯಧರ್ಮಾಣಾಂಚ ಇತಿ ಅತ್ರ ಅಯಮಭಿಪ್ರಾಯ. ಇದನ್ನು ಓದ್ತಾ ಇದ್ರೆ ಇವತ್ತೇ ಈ ಕ್ಷಣದಿಂದಲೇ ನಾನು ಶರೀರವಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಅಧ್ಯಾಸ ಮಾಡ್ಕೊಂಡು ಬರ್ತಾಡ್ತೆ. ನಂಗೆ ಹುಷಾರಿಲ್ಲ, ನಂಗೆ ತಲೆನೋವು, ನಂಗೆ ಕೈ ನೋವು, ಏನೋ ತಾಪತ್ರ ಇದೆ ಅಂತೇಳಿ ತಾನಲ್ಲದ, ತನಗಿಂತ ಭಿನ್ನವಾಗಿರುವ, ಅವಿದ್ಯಾ ಕಲ್ಪಿತವಾಗಿರುವ, ಹುಸಿ ತೋರಿಕೆಯಾಗಿರುವ ದೇಹೇಂದ್ರಿಯಾದಿ ಸಂಘಾತವನ್ನ ಸತ್ಯ ಅಂತ ಮಾಡಿಕೊಂಡು ಅದನ್ನ ನಾನು ಅಂತ ಮಾಡಿಕೊಂಡು ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ಎಲ್ಲ ಮಾನವರು ನರಳಾಡ್ತಾ ಇದ್ದಾರೆ. ದೊಡ್ಡ ಶ್ರೀಮಂತನಾಗಿರಬಹುದು ಅಥವಾ ಅಧಿಕಾರಿಯಾಗಿರಬಹುದು, 180 ವರ್ಷ ಬದುಕಿರುವಂತ ದೀರ್ಘಾಯುಷಿಯಾಗಿರಬಹುದು, 54 ಜನ ಮಕ್ಕಳು, 190 ಜನ ಮೊಮ್ಮಕ್ಕಳು, 500 ಜನ ಬಳಿ ಮಕ್ಕಳು ಇರಬಹುದು. ಏನಿದ್ರು ಕೂಡ ದುಃಖ ದುಃಖ. ಯಾಕೆ? ಅಧ್ಯಾಸದಿಂದ ದುಃಖ. ನನ್ನ ಅಧ್ಯಾಸ ಇಲ್ವಲ್ಲ, ಇದೆ. ನೀನು ನೋಡಿಲ್ಲ. ಯಾವಾಗ ನೀನು ನನಗೆ 180 ವರ್ಷವಾಗಿದೆ ಅಂತ ಹೇಳ್ತಾ ಇದ್ದೀಯೋ, ಯಾರಿಗೆ 180 ವರ್ಷ? ನಿನ್ಗೋ ಶರೀರಕ್ಕೆ ನಾನು ಅಂತ ಹೇಳ್ತಾ ಇದ್ದೀಯ. ಯಥಾ ಹಿ ಲೋಕೆ, ಹೇಗೆ ಲೋಕದಲ್ಲಿ ಶುದ್ಧ ರಜತಾಧ್ಯಾಸ, ಕಪ್ಪೆ ಚಿಪ್ಪನ್ನ ಕಂಡು ಅದರಲ್ಲಿ ಬೆಳ್ಳಿ ಎನ್ನುವಂತಹ ತಪ್ಪು ತಿಳುವಳಿಕೆ ಉಂಟು. ಏಕಸ್ಮಿನ್ನೇವ ಚಂದ್ರ, ನಿಜವಾಗಿರುವಂತಹ ಚಂದ್ರ ಒಬ್ಬನೇ ಚಂದ್ರನಲ್ಲಿ ಸದ್ವಿತೀಯತ ಅಧ್ಯಾಸ, ಸದ್ವಿತೀಯತ್ವಾಧ್ಯಾಸ, ಸದ್ವಿತೀಯತಾಧ್ಯ ಎರಡು ಕಡೆ. ಸದ್ವಿತೀಯತ್ವಂ, ಒಬ್ಬ ಚಂದ್ರನಲ್ಲಿ 2 ಚಂದ್ರರಿದ್ದಾರೆ ಎನ್ನುವಂತಹ ತಪ್ಪು ತಿಳುವಳಿಕೆ ಆಗ್ತಾ ಇದೆಯೋ. ಮತ್ತು ಅದೇ ರೀತಿಯಲ್ಲಿ ಏವಮೇವ ಮುಂದುವರಿ ವಿಷಯಿಣಿ ಚಿದಾತ್ಮಕೆ ಸತ್ಯರೂಪೆ ಆತ್ಮನಿ ವಿಷಯಸ್ಯ ಅನೃತಸ್ಯ, ಸೇರಿಸ್ಕೋಬೇಕು ನೀವು, ಅಚೇತನಸ್ಯ ತದ್ಧರ್ಮಾಣಾಂಚಾಧ್ಯಾಸ. ಶ್ರೀರಾಮಚಂದ್ರ ಇದೇ ರೀತಿಯಲ್ಲಿ ವಿಷಯಿಯು ಅಂದ್ರೆ ಸಾಕ್ಷ್ಯ ಸ್ವರೂಪನು, ಚಿದಾತ್ಮಕನು, ಚೈತನ್ಯ ಸ್ವರೂಪನು, ಸತ್ಯ ಸ್ವರೂಪನು ಆಗಿರುವಂಥ ಆತ್ಮನಲ್ಲಿ ವಿಷಯವಾಗಿರುವ, ಅನೃತವಾಗಿರುವ, ಜಡವಾಗಿರುವ ದೇಹಾದಿ ಸಂಘಾತದ ಅಧ್ಯಾಸವನ್ನು
ಅವುಗಳ ಧರ್ಮದ ಅಧ್ಯಾಸವನ್ನು ಮಾಡಿಕೊಂಡು ತದ್ವಿಪರ್ಯಯೇನ ಅದಕ್ಕೆ ವಿರುದ್ಧವಾಗಿ ವಿಷಯೇ ದೇಹಾದಿ ಸಂಘಾತೆ ಅನೃತಭೂತೆ ಅಚೇತನೆ ವಿಷಯಿನಃ ಆತ್ಮನಃ ಸತ್ಯ ಸ್ವರೂಪಸ್ಯ ಸಾಕ್ಷ್ಯ ಸ್ವರೂಪಸ್ಯ ತದ್ಧರ್ಮಾನಾಂಚ ನಾಲ್ಕಾಯ್ತಿವಾಗ ಅಧ್ಯಾಸದ 4 ಮುಖಗಳನ್ನು ತೋರಿಸ್ತಾ ಇದ್ದಾರೆ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾನೇನು ಹೇಳ್ತಾ ಇಲ್ಲ, ನಾನು ಕೇವಲ ಶಾಂಕರ ಭಾಷ್ಯ ವಾಕ್ಯಗಳಿಗೆ ಅರ್ಥವನ್ನು ಮಾಡ್ತಾ ಇದ್ದೇನೆ. ದಟ್ ಕ್ರೆಡಿಟ್ ಶುಡ್ ಗೋ ಟು ಶಂಕರ, ನಾಟ್ ಟು ಮೀ. ಕ್ರೆಡಿಟ್ ಇಸ್ ನಾಟ್ ಮೈನ್, ಕ್ರೆಡಿಟ್ಸ್ ಆರ್ ಶಂಕರಾಸ್. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೀವು ಸಂತೋಷ ಪಡ್ತಾರೆ. ಚೆನ್ನಾಗಿರುವಂತಹದ್ದು ನನ್ನ ಮಾತುಗಳಲ್ಲ, ಶಾಂಕರ ಭಾಷ್ಯದ ವಾಕ್ಯ. ಅಧ್ಯಾಸ 4 ತರಹ ಇದೆ. ಹೇಗೆ ಅಂದ್ರೆ, 1 ಆತ್ಮನಲ್ಲಿ ಅನಾತ್ಮಗಳ ಅಧ್ಯಾಸ, 2 ಆತ್ಮನಲ್ಲಿ ಅನಾತ್ಮ ಧರ್ಮಗಳ ಅಧ್ಯಾಸ, 2 ಆಯ್ತು. 3 ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮನ ಅಧ್ಯಾಸ, 3. 4 ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮನ ಧರ್ಮಗಳ ಅಧ್ಯಾಸ ಮಾಡಿಕೊಂಡು ಹರಿಹರ ಬ್ರಹ್ಮಾದಿಗಳಿಂದ ಪ್ರಾರಂಭ ಮಾಡಿಕೊಂಡು ಇರುವೆಯವರೆಗೆ ಎಲ್ಲರೂ ಕೂಡ ಅಧ್ಯಾಸವೆಂಬ ಒಂದು ಭಯಂಕರವಾದ ಗ್ರಹಣದ ಸಿಕ್ಕಾಕೊಂಡು ಬದ್ದಾಡ್ತಾ ಇದೆ. ಸರ್ವಲೋಕ ಪ್ರತ್ಯಕ್ಷ ಅಂದ್ಬಿಟ್ರು ಶಂಕರಾಚಾರ್ಯ. ಏನು ಆಶ್ಚರ್ಯ! ಈ ಭೂಮಿ ಮೇಲಿರುವ 1,000 ಕೋಟಿ ಮಾನವರು, ಈ ಪ್ರಪಂಚದಲ್ಲಿರುವ 84 ಲಕ್ಷ ಜೀವರಾಶಿಗಳು ಇಂಟು 1,000 ಕೋಟಿ, ಎಲ್ಲರಿಗೂ ಅಧ್ಯಾಸ ಉಂಟು. ರಾಮ್ 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 ರಾಮ್. ಏನ್ ದೇವತೆಗಳನ್ನ ಬಹಳ ದೊಡ್ಡವರು ಅಂತ ನಾವು ತಿಳ್ಕೊಂಡಿದ್ದೇವೆ. ದೇವತೆಗಳು ಮನುಷ್ಯರಿಗಿಂತಲೂ ಕಳಪೆ, ತುಂಬಾ ಸ್ವಾರ್ಥಿಗಳು ದೇವತೆಗಳು. ಎಲ್ಲವೂ ನಮಗೆ ಬೇಕು ಅಂತಾರೆ. ದೇವತೆಗಳಿಗೆ ಭೋಗಾಸಕ್ತಿ ಜಾಸ್ತಿ, ವೈರಾಗ್ಯದ ಗಂಧವೂ ಇಲ್ಲ. ಆದ್ರಿಂದ ಅವರು ಇವರು ಅಂತ ಹೇಳಬೇಡ. ಅಧ್ಯಾಸವು ಇಡೀ ಪ್ರಪಂಚದಲ್ಲಿರುವ 84 ಲಕ್ಷ ಜೀವರಾಶಿಗಳನ್ನು ಆವರಿಸಿಕೊಂಡು ರಾಜ್ಯಭಾರ ಮಾಡ್ತಾ ಇದೆ. ಇದಕ್ಕೆ ಹೆಸರು ಅಧ್ಯಾಸದ ದರ್ಬಾರ್, ಅಧ್ಯಾಸದ ಅಧಿಕಾರ. ಯಾರೂ ಕೂಡ ವಿಮರ್ಶೆ ಮಾಡಿಲ್ಲ. ವಿಮರ್ಶೆ ಮಾಡಕ್ ಹೋದ್ರೆ ಅಧ್ಯಾಸ ಬೇಡ ಅಂದ್ಬಿಡುತ್ತೆ. ಕೋಟಿಗೊಬ್ಬ ಮುಮುಕ್ಷು, ಆ ಮುಮುಕ್ಷುವಿನ ಮುಂದೆ ಬೇಕಾದಷ್ಟು ಸಿದ್ಧ ಪುರುಷರು ಬರಲಿ, ಆ ಮುಮುಕ್ಷುವಿನ ಮುಂದೆ ದೇವತೆಗಳು ಬರಲಿ. ಅವರೆಲ್ಲರೂ ಬಂದು, ಬಾರಪ್ಪ ನಮ್ಮ ದೇವಲೋಕಕ್ಕೆ, ನಿನ್ಗೆ ಸ್ವರ್ಗಲೋಕದಲ್ಲಿ ಒಳ್ಳೆ ಹೆಣ್ಣು ಕೊಡ್ತೇವೆ, ವಿಶೇಷ ವಸ್ತು ಕೊಡ್ತೇವೆ, ನನಗೆ ಯಾವುದು ಬೇಡ, ನನಗೆ ಬೇಕಾದದ್ದು ಮೋಕ್ಷ ಅಂತ ಆ ತೀವ್ರತೆ ಉಳ್ಳವನಾಗಿದ್ದರೆ ಯಾಕೆ ಬ್ರಹ್ಮಜ್ಞಾನದಕ್ಕೂ ಬರಿಲ್ಲ? ಅಭಾವ ವೈರಾಗ್ಯದಿಂದ ಮೋಕ್ಷವಿಲ್ಲ, ವಿವೇಕ ವೈರಾಗ್ಯದಿಂದ ಮೋಕ್ಷ. ಎಷ್ಟು ವಿಷಯ ಇದೆ ಸ್ವಾಮಿ. ಉಪನಿಷತ್ ಹೇಳ್ತಾ ಇದೆ, ಪರಾಂಚಕಾನಿ ವ್ಯತುಣ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ದೀರಃ ಪ್ರತ್ಯಗಾತ್ಮಾನಮೈಚ್ಛತಿ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ನಿನಗೆ ಅಮೃತತ್ವ ರೂಪವಾದ ಮೋಕ್ಷ ಬೇಕಾ? ಸುಖಭೋಗ ರೂಪವಾಗಿರುವ ಅಭ್ಯುದಯ ಬೇಕಾ? ಯಾರನ್ನೇ ಕೇಳಿ 110% ಭೋಗ ಬೇಕು ಅಂತಾರೆ. ಭೋಗ ಸಿಕ್ಲಿಲ್ವಾ? ಅಭಾವ ವೈರಾಗ್ಯ. ಹಾಗಾದ್ರೆ ವೇದಾಂತವನ್ನ ಸ್ಟಡಿ ಮಾಡೋಣ ಅಂತ ಮೋಸ. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಚೀಟ್. ಮೋಕ್ಷಗಳಿಗೆ ಆತ್ಮವಂಚನೆ ಸಲ್ಲದು, ಬೇಡ. ಪ್ರಶ್ನೆ ಹಾಕೋ. ನಿನ್ ಕಣ್ಣು ಮುಂದೆ 1000 ಜನ ಶ್ರೀಮಂತರಿದ್ದಾರೆ, ಯಾರಾದ್ರೂ ಸುಖವಾಗಿದ್ದಾರ? ನಿನ್ ಕಣ್ ಮುಂದೆ 1000 ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಯಾರಿಗಾದ್ರೂ ಸುಖ ಸಿಕ್ಕಿದ್ಯಾ? ನಿನ್ ಕಣ್ ಮುಂದೆ 1000 ಜನ ವಿದ್ವಾಂಸರಿದ್ದಾರೆ, 1000 ಜನ ಲೋಕ ವಿಖ್ಯಾತರಿದ್ದಾರೆ,
ಸಹಸ್ರಾರು ಜನ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ ಮುಂತಾಗಿರುವ ಪ್ರಶಸ್ತಿ ಪುರಸ್ಕೃತರಲ್ಲಿ ಅವರ ಜೀವನದ ಸುಖ ಇದೆಯಾ? ಝೀರೋ. ಇಲ್ಲ ಅಂದ್ಮೇಲೆ ಬರೀ ಭ್ರಮೆ. ಆ ಭ್ರಮೆಗೆ ಹೋಗ್ತಾ ಇದ್ದೀವಿ. ಬಾಯಿಗೆ ಪ್ರತ್ಯಗಾತ್ಮ ಚೈಚ್ಯತೆ ಬರಲ್ಲ. ದೇವತೆಗಳ ಮಾಯಾ ಜಾಲ ಬೀಸ್ತಾರೆ, ಮಾಯಾ ಬಲೆಯನ್ನು. ದೇವತೆಗಳು ಬೀಸುವಂತ ಮಾಯಾ ಬಲೆಗೆ ಸಿಕ್ಕಿಕೊಳ್ಳದಿರುವಂಥವ್ರು ಯಾರು ಇಲ್ಲ. ಒಬ್ಬರೇ ಒಬ್ಬ ಸಿಕ್ಕಾಕೊಂಡಿಲ್ಲ. ಯಾರು? ಒಬ್ಬ ಬ್ರಹ್ಮಜ್ಞಾನಿ, ಮತ್ತೊಬ್ಬ ನಿಜವಾದ ತತ್ವ ಜಿಜ್ಞಾಸುವಾದ ಮುಮುಕ್ಷು. ಮುಮುಕ್ಷತ್ವ ಸುಲಭ ಅಲ್ಲ ಸರ್. ಏನ್ ಜುಟ್ಟ ಬಿಟ್ಕೊಂಡ್ಬಿಟ್ರೆ ಮುಮುಕ್ಷುವ, ಅಥವಾ ವಿಭೂತಿ ಹಾಕೊಂಡ್ಬಿಟ್ರೆ ಮುಮುಕ್ಷು? ಎಲ್ಲ ಮೋಸ. ಯಾವುದು ಮುಮುಕ್ಷು? ಮನಸ್ಸಿನಲ್ಲಿ ನನಗೆ ಯಾವ ಭೋಗಗಳು ಬೇಕಾಗಿದೆ. ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ದಿನ ಕಳೀತಾ ಇದೆ. ನಂಗೆ 20 ವರ್ಷವಾಯ್ತು, 30 ಆಯ್ತು, 80 ಆಯ್ತು, 90 ಆಯ್ತು, 95 ನಡೀತಾ ಇದೆ. ಇನ್ನೂ ನಾನು ಆ ವಿಷಯ ಭೋಗದಲ್ಲಿ ಏನು ಪ್ರಯೋಜನ? ಇನ್ನಿರುವಂತ 5-6 ವರ್ಷಗಳಲ್ಲಿ ಬ್ರಹ್ಮಜ್ಞಾನವನ್ನ ಮಾಡಿಕೊಂಡು ನಾನು ಹುಟ್ಟಿಲ್ಲ, ನಾ ಸಾಯೋದಿಲ್ಲ ಎನ್ನುವ ಅಮೃತಾತ್ಮ ಸ್ವರೂಪವಾದ ಮೋಕ್ಷವನ್ನೇ ಹೊಂದಬೇಕು ಎನ್ನುವಂತ ತೀವ್ರ ಇಚ್ಛೆ ಉಳ್ಳವನೇ ಮುಮುಕ್ಷು. ಆ ಮುಮುಕ್ಷು 1,000 ಕೋಟಿ ಮಾನವರ ಪೈಕಿ ಕೋಟಿಗೆ ಒಬ್ಬನಂತೆ 1,000 ಜನ ಸಿಕ್ಕೋರು. ಅಂಥವರಿಗಾಗಿ ವೇದಾಂತ ಶಾಸ್ತ್ರ ಬಂದಿದೆ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ. ಅಂತ ಮುಮುಕ್ಷುಗಳ ಆಹಾರ, ಮುಮುಕ್ಷುಗಳ ಸಂಪತ್ತು, ಮುಮುಕ್ಷುಗಳ ನಿಜವಾದ ಆಸ್ತಿ ಯಾವುದು? ವೇದಾಂತ ಗ್ರಂಥ. ಅದನ್ನ ಭಗವತ್ಪಾದ ಶಂಕರಾಚಾರ್ಯರು ಬರೆದಿದ್ದಾರೆ. ಅದನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿವರಿಸ್ತಾ ಇದ್ದಾರೆ. ಪರಮಾನಂದವೇ ಬೇಕು. ಅದಕ್ಕೆ ಯಾವ ಸಾಧನ? ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೇನು? ಅಧ್ಯಾಸವನ್ನ ಕಳೆದುಕೊಳ್ಳುವುದೇ ಆತ್ಮಜ್ಞಾನ. ಅಧ್ಯಾಸ ಅಂದ್ರೇನು ಅನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ ಭಾಷ್ಯಕಾರ ಶಂಕರರು ಅಧ್ಯಾಸ ಭಾಷ್ಯವನ್ನ ಬರೆದಿದ್ದಾರೆ ಅಂತ ಪೂಜ್ಯ ಗುರು ಹೇಳ್ತಾ ಇದ್ದಾರೆ. ಬಾ ತದ್ವಿಪರ್ಯಯೇನ ವಿಷಯೇ ವಿಷಯೀ ತದ್ಧರ್ಮಾಣ ಅಂತ ಅಧ್ಯಾಸ ಅಂದ್ಬಿಟ್ಟು ಆಯ್ತು. ಅಂತೂ ಇಂತೂ ತಮ್ಮೆಲ್ಲರ ಸಹಕಾರದಿಂದ, ಸದ್ಗುರುಗಳ ಆಶೀರ್ವಾದದಿಂದ 71 ಪುಟ ದಾಟ್ಕೊಂಡು 72ನೇ ಪುಟಕ್ಕೆ ಬಂದಿದ್ದೇವೆ ಇವತ್ತು. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸದ್ಗುರುವು ಮಾತನಾಡುವ ಭಗವಂತ. ಯಾವಾತನ ಉಪದೇಶ ಕೇಳುವಾಗ ಸಮಕಾಲದಲ್ಲಿಯೇ ಕೇಳುವವನ ಅನುಭವಕ್ಕೆ ಹೊಂದುತ್ತದೆಯೋ ಅವನೇ ಸದ್ಗುರು. ಅನಿತ್ಯ ಫಲಗಳಿಗಾಗಿಯೇ ಕೇವಲ ಕರ್ಮಗಳನ್ನು ಆಚರಿಸದೆ ಭಗವದರ್ಪಣ ಬುದ್ಧಿಯಿಂದ ಭಗವಂತನೇ ಬೇಕು ಎಂದು ಮಾಡುವ ಎಲ್ಲ ಕರ್ಮಗಳು ಕರ್ಮಯೋಗವೇ. ಇದರ ಫಲ ಚಿತ್ತಶುದ್ಧಿ ದ್ವಾರ ಆತ್ಮಜ್ಞಾನ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥರಾದವರೆಲ್ಲರೂ ಬ್ರಾಹ್ಮಣರೇ, ಕೇವಲ ಜಾತಿಯಿಂದಲ್ಲ. ಭಗವಾನ್ ಶಂಕರರ ಪರಮ ಗುರುಗಳಾದ ಶ್ರೀ ಗೌಡಪಾದಾಚಾರ್ಯರು ತಮ್ಮ ಮಾಂಡುಕ್ಯ ಕಾರಿಕೆಯಲ್ಲಿ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎಂಬುದಾಗಿ ಮಾಯಾಜಾಲದ ಬಗ್ಗೆ ತಿಳಿಸುತ್ತಾರೆ. ಮಾಯಾ ಪಾಶದ ಬಂಧದೆ ಬರಿದೆ ನೋಯದಿರಲು ಮಾನವ.
ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡಲೋ ಮಾನವ. ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡಲೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಈ ಲೋಕದ ಪರಲೋಕದ ಸುಖದೊಳು ಲೋಲನಾಗದಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮೇಲೆ ಮೇಲೆ ನಿನಿದರ ದೋಷಗಳ ಆಲೋಚಿಸುತ್ತಿರೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ರಾಗದ್ವೇಷದ ಸೆಳೆತಕ್ಕೆ ಸಿಲ್ಕದೆ ಜಾಗರೂಕನಿರೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ನೀಗಿ ಮೋಹದಾವರಣವನಿಲ್ವ ಸುಯೋಗವನರಸೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಕೆಡದಿರೋ ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ. ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ.
ಇಂದ್ರಜಾಲವೀ ಸರ್ವ ಪ್ರಪಂಚ ನಿಸ್ತಂದ್ರಿಯೊಳಿದ ತಿಳಿ ಮಾನವ ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ ಇಂದ್ರಿಯಗಳ ಗೆಲು ಶಂಕರ ಗುರುವರ ಸಾಂದ್ರ ಭಕುತಿಯೊಳೆ ಮಾನವ ಮಾಯಾಪಾಶದ ಬಂಧದೆ ಬರಿದೆ ನೋಯದಿರಲವೋ ಮಾನವ ಮಾಯಾತೀತ ನಿನಾಗುವ ಪರಮ ಉಪಾಯವ ಮಾಡೆಲೋ ಮಾನವ ಹೇ ಮಾನವ ಹೇ ಮಾನವ ಹೇ ಮಾನವ